ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಜ್ಞೆಯಾಚಾರಯಾಮಾಸ ಕ್ಷಿಪ್ರಂ ದ್ವಾದಶ ರಾಶಿಷು ದ್ವಾದಶಾಬ್ದಮುಹೂರ್ತೇನ ತದಹ ಕೇಶವೇಚ್ಛೆಯ. ಆ ಒಂದು ಹಗಲು ಆ ಕೇಶವನ ಇಚ್ಛೆಯಿಂದ ಒಂದೇ ಹಗಲಿಗೆ 12 ವರ್ಷಗಳನ್ನಾಗಿ ಅದನ್ನು ಬದಲಾಯಿಸಿದ. ತನ್ನ ಕೊಟ್ಟ ಮಾತು ಸತ್ಯ ಆಗಬೇಕು. ಒಂದು ದಿವಸದ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ತೋರಿಸಿದ ಕೃಷ್ಣ. ಎರಡನೇದಾಗಿ ಈ ರೀತಿ ಮಾಡಿದ್ದರಿಂದ ಮಾರ್ಕಂಡೆ ಅದು ಸತ್ಯವಾಗಿ ಆಯಿತು. ಮತ್ತೆ ಭ್ರಮೆ ಹುಟ್ಟಿಸಿದ್ದಲ್ಲ, ಸತ್ಯವಾಗಿಯೂ ಆಯಿತು. ಆದರೆ ಆಗಿದ್ದು ಅರ್ಧ ದಿವಸವನ್ನು 12 ವರ್ಷ ಮಾಡಿದ್ದು ದೇವರ ವಿಶೇಷವಾದಂಥ ಮಹಿಮೆ. ಅದರಿಂದ ಕಾಲ ನಿಯಾಮಕತ್ವ ಸ್ಪಷ್ಟವಾಗಿ ಕಾಣತಕ್ಕಂಥ ಜಾಗ. ದೇವ್ರು ಮಾಡಿದ ಬರೀ ಮನುಷ್ಯ ಎಷ್ಟು ಮಾಡ್ತಾರೆ ಇವತ್ತು. ಇಡೀ ಇದನ್ನು ಒಂದು ಸತ್ತು ಸುತ್ತಾಕ್ಬಿಡ್ತಾರೆ. 1 ಅವರಲ್ಲಿ ಸುತ್ತಾರೆ, ಗೊತ್ತಾಯ್ತಾ? ಇಡೀ ಭೂಮಿಯಲ್ಲಿ 1 ಅವರಲ್ಲಿ ಸುತ್ತಾರೆ, ಗೊತ್ತಾಯ್ತಲ್ಲ. 1 ಅವರಲ್ಲಿ ಸೈನ್ಸ್, ಅದು ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗಿದೆ. ಸರಿಯಾಗಿ ಪ್ಲಾನ್ ಮಾಡಿದ್ರು ಇವರು. ಮೈಸೂರಿಗೆ ಒಂದು ನಿಮಿಷದಲ್ಲಿ ಹಕ್ಕಂತ ಹೋಗೋದು, ಒಂದು ನಿಮಿಷದಲ್ಲಿ ವಾಪಸ್ ಹೋಗೋದು, ಆ ರೀತಿ ಮಾಡಿದೆ. ಹಾಂ ಏನ ಅದೇ ದೇವ್ರ ಹೀಗೆ ಮಾಡ್ತಾನೆ. ಹೀಗೆ ಮಾಡಿರಬೇಕು, ಹಾಗಾಗಿರಬಾರ್ದು. ಇವರಿಗೆ ಮಾತ್ರ ಆಗಬೇಕು, ಅವರಿಗಿಲ್ಲ. ಸ್ಪೆಷಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ ಆ ಟೈಪ್, ಗೊತ್ತಾಯ್ತಾ? ಕರೆಕ್ಟ್ ಸಿಸ್ಟಮೆಟಿಕ್ ಇರುತ್ತೆ, ಸ್ಪೆಷಲ್ ಅಷ್ಟು. ಅದು ದೇವ್ರ ಮಹಿಮೆ, ಚಿಂತಾದ್ಭುತ ಶಕ್ತಿ ಇರ್ತಾರೆ. ಎರಡು ಹೇಗೆ ಮಾಡ್ಲಿಕ್ಕೆ ಬರುತ್ತೆ, ನಮಗೆ ಬರೋದಿಲ್ಲ, ದೇವರಿಗೆ ಬರುತ್ತೆ, ಗೊತ್ತಾಯ್ತಾ? ಅದಕ್ಕೆ ಎಲ್ಲ ನಮಗೆ ಮಾಡೋದನ್ನು ದೇವ್ರು ಯಾಕೆ ಆಗ್ತಿದ್ದ? ನಾವು ಮಾಡೋದನ್ನೇ ದೇವ್ರು ಮಾಡೋದಾಗಿದ್ದರೆ ನಮ್ಮಂತೆ ಆಗ್ತದೆ. ದೇವರು ಅಷ್ಟೇ, ನಾವು ಮಾಡಲಾಗದ್ದನ್ನು ಮಾಡ್ತಾನೆ, ಊಹೆ ಮಾಡಲಿಕ್ಕಾಗ್ತಿದ್ದನ್ನು ಮಾಡ್ತಾನೆ. ಅದು ದೇವರ ಮಹಿಮೆ, ಅಚಿಂತ್ಯ ಅದ್ಭುತ ಶಕ್ತಿ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ. ಪಂಚಕಾಲ ಅಂದರೆ ಏನ? ಪಂಚಕಾಲ ಎಲ್ಲಿದೆ? ಅಲ್ಲಿ ಅರ್ಧ ದಿವಸಕ್ಕೆ ಒಂದು ದಿವಸ ಹಗಲಿಗೆ ಪಂಚಕಾಲ ಉಂಟು. ಪ್ರಾತಃ ಕಾಲ, ಆಮೇಲೆ ಅಪರಾಹ್ನ, ಮಧ್ಯಾಹ್ನ ಕಾಲ, ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ, ಸಾಯಂಕಾಲ. ದಿವಸಕ್ಕೆ ಹಗಲಿಗೇ 5 ಇದೆ, ರಾತ್ರಿಗೂ ಆ ರೀತಿ ವ್ಯತ್ಯಾಸ ಹೇಳ್ತಾರೆ. ಷಷ್ಠಕಾಲ ಮುಗಿದಾಗ ಲಾಸ್ಟ್ ಇದಕ್ಕೆ ಅದು ಬೇರೆ ಕೆಲವು ರಥಕ್ಕೆ ಅದು ಒಟ್ಟು ಪಂಚಕಾಲ. ಅದು ಪಂಚಕಾಲ ಪೂಜೆ ಅಂತ ಒಂದು ಹೆಸರಿದೆ, ಪೂಜೆ ಕೂಡ. ಸಾಯಂಕಾಲ ಒಂದು ರಥ ಇದೆ, ಷಷ್ಠಕಾಲ ಭೋಜನ ಅಂಥೇಳಿ. ಅದು 3ನೇ ದಿವಸ ಸಾಯಂಕಾಲ ಮಾಡಿದರೆ ಷಷ್ಠಕಾಲ ಭೋಜನ ಅಂತ. ಇದಲ್ಲ, ಒಂದು ದಿವಸಕ್ಕಲ್ಲ, ಅದು 2, 2, 5, 6. 3ನೇ ದಿವಸ ಸಾಯಂಕಾಲ 6 ಆಗುತ್ತಾಗ. ಆ ರೀತಿ ಚಾತುರ್ಮಾಸ ವ್ರತ ಮಾಡ್ಬೋದು. ಅದನ್ನು ಪ್ರತಿ ಸರ್ತಿ 3ನೇ ದಿವಸ ಸಾಯಂಕಾಲ ಊಟ ಮಾಡೋದು. 2 ಪೂರ್ತಿ ಉಪವಾಸ, 3ನೇ ದಿವಸ ಸಾಯಂಕಾಲ ಪಾರಣೆ. ವಿಷ್ಣು ಪಂಚಕ 5 ದಿವಸ ಸಾಯಂಕಾಲ, 3ನೇ ದಿವಸ ಸಾಯಂಕಾಲ. ಅದು ಅರ್ಧ, ಆ ರೀತಿ ಆಗುತ್ತೆ. ಮಾಸ ಏಕಸ್ಮಿನ್ನನ್ನಿ ಭಗವಾನ್ ರಾಶಿಂಚ ವತ್ಸರಂ ಕಲ್ಪಯಿತ್ವಾ ಉಪವಾಸಾದೀನ್ ಮನಸಾ ನಿಯಮಾನಪಿ ಮಾಸೌರತಂ ಸಾರ್ಧಶತ ಶಾಸಕಾಲೈಃ ಅಕಲ್ಪಯತೆ ಮನಸೈವ ಸ್ವಭಕ್ತಾನಾಂ ದ್ವಾದಶಾಬ್ದವ್ರತಾಪ್ತಯೇ. ಆಜ್ಞೆಯಾಚಾರಯಾಮಾಸ. ಎಷ್ಟಾಯಿತು? ಏಕಸ್ಮಿನ್ನನ್ನಿ ಭಗವಾನ್ ರಾಶಿಂ ಅಂದ್ರೇನು? ದಿನ ಅಂದ್ರೇನು? ಪ್ರತಿದಿನ, ಪ್ರತಿ ರಾಶಿ ಅಂತ ಅರ್ಥ. ಯಾವ ರಾಶಿನೂ ಸ್ಕಿಪ್ ಆಗಬಾರ್ದು, ಆ ರೀತಿ ಬಡ್ದ. ವತ್ಸರಂ ಕಲ್ಪಯಿತ್ವಾ ಉಪವಾಸಾದೀನ್ ಮನಸಾ ನಿಯಮಾನಪಿ. ಒಂದು ವರ್ಷಕ್ಕೆ ಎಷ್ಟಾಗಬೇಕೋ ಅಷ್ಟನ್ನು ಎಷ್ಟೊತ್ತಿ ಮಾಡಬೇಕಾಗಿತ್ತು? 1 ಗಂಟೆಯಲ್ಲಿ ಮಾಡಬೇಕು, ವರ್ಷ ಆಗೋದನ್ನು. ಅದಕ್ಕೆ ಅದರಲ್ಲಿ 12 ತಿಂಗಳು ಮಾಡಬೇಕು. ಮತ್ತೆ ಅದಕ್ಕೆ ತಕ್ಕದ ಹೊರತು ಉಪವಾಸ ಮಾಡಬೇಕು. ಆ ರೀತಿ ಮಾಡಿದ ಕೃಷ್ಣ. ಅಂದರೆ ಮಾತು ಕೊಟ್ಟಿದ್ದೇನು ತಪ್ಪಲಿಲ್ಲ, ಆದರೆ ಮಾಡಿದ್ದ ಹಾಗೆ. ಇದು ಭಾರಿ ವಿಶೇಷ. ಇವು ಚಾತುರ್ಮಾಸ್ಯ ಯಾಕೆ ಸಂಕ್ಷೇಪ ಮಾಡೋಕ್ಕೆ ಅಭ್ಯಾಸ ಮಾಡಿದ್ವಿ, ಆ ಥರ 2 ತಿಂಗಳು ಮಾಡಿ ಚಾತುರ್ಮಾಸ್ಯ ಅಂತ ಯಾಕೆ ಕರಿತೇವೋ ಆ ರೀತಿ ಕರೆಯೋದು. ಇದು ಬೇರೆ ರೀತಿ. ಆದರೆ ದೇವರು ಮಾಡಿದ್ದು ಯಾರೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರೋದು. ಇದು ದೃಷ್ಟಾಂತಗಳಷ್ಟೇ ಇವೆಲ್ಲ. ಯಾವುದನ್ನು ದೇವ್ರ ಕೆಲಸಕ್ಕೆ ಹೋಲಿಸೋಕ್ಕೆ ಬರೋದಿಲ್ಲ. ಯಾಕೆ? ಅದು ಯುನೀಕ್ ಅದು ಇನ್ನೊಂದು ದೃಷ್ಟಾಂತ ಕೊಟ್ಟರೆ ಇದಾಗಿಬಿಡುತ್ತೆ. ಆಮೇಲೆ ಇನ್ನೊಂದು ಯಾವ್ದು ನಾವು ಅರ್ಥ ಮಾಡ್ಕೊಳ್ಳೋ ದೃಷ್ಟಾಂತ ಕೊಡೋದೇ ಹೊರತು ದೇವ್ರು ಮಾಡಿದ್ದೆಲ್ಲ ಯಾವುದದು? ಏವಂ ರಘುತ್ತಮಸ್ಯ
ಅನನ್ಯ ಸಾಧ್ಯಾನಿ ಕರ್ಮಾಣಿ ಅಂತ ಹೇಳಿದೆ. ಇನ್ನೊಬ್ಬರು ಮಾಡ್ಲಿಕ್ಕೆ ಬರೋದೇ ಇಲ್ಲ. ದೇವರು ಓಡಾಡ್ದು ಆ ರೀತಿ ಓಡಾಡಲಿಕ್ಕೆ ಯಾರಿಗೂ ಬರೋದಿಲ್ಲ. ಆಚಾರ ಕೂತಾಗಲೇ ಅಲ್ಲಿ ಕೊಡಲಿ ಗಮನಾಸನ ಸಂಖತಾದಿ ಲೀಲಾಹ. ಇಡೀ ಜೀವಕೋಟಿಯಲ್ಲಿ ಅವ್ರು ಮಾಡಿದಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ದೇವ್ರು ಮಾಡಿದ ಹಾಗೆ ಯಾರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರತಿಯೊಂದು ಆ್ಯಕ್ಷನ್ ಕೂಡ. ಆದ್ದರಿಂದ ಇದು ವಿಶೇಷನೇ. ಕಲ್ಪಯಿತ್ವಾ ಉಪವಾಸಾದೀನ್ ಮನಸಾ ನಿಯಮಾನಪಿ ಮಾಸವ್ರತಂ ಸಾರ್ಧಶತ ಶ್ವಾಸಕಾಲೈರ ಕಲ್ಪಯತ್. 150 ಶ್ವಾಸಕ್ಕೆ ಒಂದು ತಿಂಗಳು. ನಮಗಾಗೋದು ಎಷ್ಟದು? 1.5 ಶ್ವಾಸ ಆದರೆ ಎಷ್ಟು? 151 ಎಷ್ಟು? 900 ಗಂಟೆಗೆ ಎಷ್ಟು? 900. ಸೊ ಇದು 5 ನಿಮಿಷಕ್ಕೆ ಎಷ್ಟಾಯ್ತು? ಇದು 1 ಗಂಟೆಗೆ ಆಗಬೇಕಾದ್ರೆ 5 ನಿಮಿಷ ಆಗಬೇಕಷ್ಟೇ. 12 5 ನಿಮಿಷ 150 ಶ್ವಾಸ. ಗೊತ್ತಾಯ್ತಾ? ಅಷ್ಟನ್ನು ಮಾಡಿದ್ರೆ ಒಂದು ಮಾಸ ಮುಗಿತಲ್ಲಿಗೆ. ಆ ರೀತಿ ದೇವರು ಮಾಡಿದ. ಇದು ದೇವರ ಮಹಿಮೆ. ಸತ್ತವ್ರು ಯಾರು ಬದುಕಿಸ್ತಾರಾಗಿದ್ದರೆ, ಕೃಷ್ಣ ಬದುಕಿಸಿಲ್ಲ. ಹಾಗಿದ್ದರೆ ಪರೀಕ್ಷಿತರಾದ್ರೆ ಬದುಕಿಸಿಲ್ಲ, ಮೃತಪುತ್ರರು ತಂದು ಕೊಟ್ಟಿಲ್ಲ, ಮತ್ತು ಬಸ್ರು ಮಾಡಲಿಕ್ಕೆ ಬರೋಲ್ಲ, ಬಿಟ್ಟುಬಿಟ್ರೆ ನಮ್ಮಲ್ಲಿ ಅದೇ ಪದ್ಧತಿ. ನಾವು ಹೇಳಿದಾಗ ದೇವರು ಮಾಡಿದರೆ ದೇವರಲ್ಲ, ಮಾಡದೆ ಹೋದರೆ ದೇವರಲ್ಲ, ನಾವು ಮಾಡಲಿಲ್ವಲ್ಲ, ಆ ಥರ. ಇದೆಲ್ಲ ಕುತರ್ಕಗಳು ಅಂತ ಕರೀತಾರೆ. ವಾಸವ್ರತಂ ಸಾರ್ಧಶತ. ಅದಕ್ಕೆ ಹೇಳ್ತಾರೆ ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಇದೆಲ್ಲ ಯಾವುದರಿಂದ ಬರೋ ವಿಷಯಗಳಲ್ಲ. ಇವೆಲ್ಲ ತರ್ಕದಿಂದ ಊಹೆ ಮಾಡ್ತಕ್ಕಂಥ ವಿಚಾರಗಳಲ್ಲ ಇವು. ಅಲೆಗಳಿಲೂಬಾರ್ದು, ಬರೀ ತಕ್ಕಂಥ ಒಪ್ಪಲೂಬಾರ್ದು. ಬೇರೆಯವ್ರು ಹೇಳಕ್ಕೆ ಹೋಗ್ತಾರೆ, ಒಪ್ಲಕ್ಕೆ ಬರೋದಿಲ್ಲ. ಇದು ಅಲೆಗಳಿಲ್ಲಕ್ಕೂ ಬರೋದಿಲ್ಲ. ಅದು ಪ್ರಮಾಣ ಇಲ್ಲ, ಅದು ಪ್ರಮಾಣ ಇದೆ. ಆದ್ದರಿಂದ ಮಾಸವ್ರತಂ ಸಾರ್ಧಶತ ಶ್ವಾಸಕಾಲೈರಕಲ್ಪಯತ್ ಮನಸೈವ ಸ್ವಭಕ್ತಾನಾಂ ದ್ವಾದಶಾಬ್ದವ್ರತಾಪ್ತಯೇ. ಈಗ ಕೃಷ್ಣ ಇಷ್ಟೆಲ್ಲ ಮಾಡಿದ್ದಕ್ಕೆ ಒಂದು ಕಾರಣ ಇತ್ತು. ಆತನ ಭಕ್ತರಿಗೆಲ್ಲ ಅವತ್ತಿನ ದಿವಸ ಏನಾಯಿತು, ಭಕ್ತರಿಗೆ ಉಳಿದವರಿಗೆಲ್ಲ ಇದು ಅಡ್ವಾಂಟೇಜ್ ಯಾರಿಗೆ ಬಂತಿದ್ದು? ಆ ಒಂದು ಸ್ಪೆಷಲ್ ಕೇಸಲ್ಲಿ ಯಾರು ಅರ್ಧ ದಿವಸ ಮಾಡಿದ್ರು ಒಂದು ದಿವಸ 12 ವರ್ಷದ ಫಲ ಬರ ಮಾಡಿಬಿಟ್ಟರು. ಆ ಭಕ್ತರಿಗೆ ಒಂದು ವಿಶೇಷ ಅನುಸಂಧಾನ ಇದ್ದವ್ರಿಗೆ ಬಂದು, ಬೇರೆಯವರು ಬರಲಿಲ್ಲ. ಪರ್ವಕಾಲ ಸ್ನಾನ ಮಾಡಿದವ್ರಿಗೆ ಪುಣ್ಯ ಬಂತು, ಬೇರೆಯವರು ಬರಲಿಲ್ಲ. ಅಲ್ಲೇನು ಮಲಿಕೊಂಡು ನಿದ್ದೆ ಹೊಡಿತಿದ್ದ, ಅವ್ನು ಕೂತು ಸ್ನಾನ ಮಾಡ್ದ, ಅನೇಕ ಮಾಡ್ದ. ನಮ್ಮಲ್ಲೇ ಕಾಣೋದಿಲ್ಲ ಸ್ಪಷ್ಟ. ಅದು ಒಂದು ಗ್ರಹಣ ಕಾಲಕ್ಕೆ ಏನು ಮಾಡ್ತಾನೆ, ಅದು ಹೌದು 100 ಇದಕ್ಕೆ ಭಾರಿ ಸಭಾ, ದೊಡ್ಡ ಅಮಾವಾಸ್ಯ ಬದ ಅಷ್ಟು 100 ಸಾವಿರಾರಕ್ಕೆ ಸಭಾ ಅಂತ ಹೇಳ್ತಾರೆ. ಚಂದ್ರಗ್ರಹಣ ಸೂರ್ಯಗ್ರಹಣ ಇನ್ನೂ ಶ್ರೇಷ್ಠ. ಆ ಕಾಲಕ್ಕೆ ಏನು ಅದೇ ಅಮೌಂಟ್ನೇ ಬೇರೆ ಸೆಟ್ ಮಾಡಿರ್ತಾನೆ, ಆ ಕಾಲಕ್ಕೆ ಪಡ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ. ಎಕ್ಸಾಮ್ ಹಾಲಲ್ಲಿ ಬರೀತಾನೆ, ಉಳಿದ ದಿವಸ ಬರೀತಾರೆ. ಎಷ್ಟು ಡಿಫ್ರೆನ್ಸ್ ಇದೆ. ಅಲ್ಲೇ ಕೂತ್ಕೊಂಡು ಬರೀತಾನೆ. ಅವನ ಕೆರಿಯರೇ ಚೇಂಜ್ ಆಗಿಬಿಡುತ್ತೆ. ಎಂಟೈರ್ ಲೈಫ್ ಇದಾಗತ್ತೆ. ಅದು ಮಹತ್ವ. ಪರ್ವಕಾಲ, ಅದು ವಿಶಿಷ್ಟ ಪರ್ವಕಾಲ ಆಯಿತು. ಯಾರ್ಯಾರು ಆತನ ಭಕ್ತರಿದ್ದರು ಆಗ ಸ್ಪೆಷಲ್ ಕೇಸ್ ಅದು. ಈ ಕೊರೋನಾ 5 ಪೀರಿಯಡ್ ಅಂತ ಕರೀತಾರಲ್ಲ, ಎಕ್ಸಾಮ್ ಇಲ್ದ ಪಾಸಾಗಿತ್ತು, ಅವೆಲ್ಲ ಬಂತಲ್ಲ, ಆ ಟೈಪು ಒಂದು ವಿಚಿತ್ರ ಕೇಸ್ ಅದು. ಆ ಭಕ್ತರಿಗೆಲ್ಲದ ಅಡ್ವಾಂಟೇಜ್ ಸಿಕ್ತು. ಯಾರ್ಯಾರಿಗೆ ಅದೆಲ್ಲ ಮಾಸವ್ರತಂ ಸಾರ್ಧಶತ ಶ್ವಾಸ ಕಾಲೈರಕಲ್ಪಯತ್ ಮನಸೈವ ಸ್ವಭಕ್ತಾನಾಂ ದ್ವಾದಶಾಬ್ದ ವ್ರತಾಪ್ತಯೇ. ಇದು ಏನು ಬಂದಾಗೈತೆ ಇಷ್ಟೆಲ್ಲ ಮಾಡಿದ್ದಕ್ಕೆ? ಒಂದು ಕಡೆಗೆ ಮೋಹನ ಎಲ್ಲ ಕೆಲಸ ಮುಗಿದೋಯ್ತು, ಈ ಕಡೆಗೆ ಪುಣ್ಯವಂತರಿಗೆ ಭಾರಿ ಫಲ ಕೂಡ ಪರಮಾತ್ಮ ಮಾಡಿದ್ದಾನೆ. ಎಲ್ಲಿ ನಿರ್ಮಾಲ್ಯ ಅಂತ ಎಲ್ಲಿದೆ? ಇಲ್ಲೇ ಎಲ್ಲಿದೆ? ಇದರಲ್ಲಿ ಮೂಲದಲ್ಲಿ ಇಲ್ಲ ಅದು. ಹೌದು ಹೌದು, ಅದು ಬೇರೆ ಇದು ಬೇರೆ. ಇವರೇನು ಕೇಳ್ತಾರೆ, ನಿರ್ಮಾಲ್ಯ ತೀರ್ಥ ತಗೊಂಡ್ರೆ ಪುಣ್ಯ ಬರೋದೊಂದು ಪದ್ಧತಿ ಇದೆ. ಆಚಾರ್ಯ ಹೇಳಿದ್ದಾರೆ ಅದನ್ನು, ಗೊತ್ತಾ? ದ್ವಾದಶಾಬ್ದೋಪವಾಸ ಫಲಂ ಅಂತ ಹೇಳಿದ್ದಾರೆ. ನಿರ್ಮಾಲ್ಯ ತೀರ್ಥ ತಗೊಂಡಷ್ಟು ಫಲ ಬರುತ್ತೆ. ಅದೊಂದು ರೀತಿ ಫಲ. ಅದು ಇದು ಹಾಗಲ್ಲ, ಕಾಲನೇ ಹಾಗೆ ಮಾಡಿದ್ದು. ಅದು ಮಹಿಮೆನೇ. ಇನ್ಯಾರು ನೀವು ಎಷ್ಟೋ ಜನ ತೀರ್ಥ ತೊಗೊಂಡ್ರೆ ಅದು ಮೈಲಿಗೆ. ಆ್ಯಕ್ಚುಲಿ ಬಸ್ ಸ್ನಾನ ಮಾಡಬೇಕು, ಚಾಂದ್ರಾಯಣ ಮಾಡಬೇಕು ಅಂತಿದೆ. ಅದು ಗೊತ್ತು. ಭುಕ್ತ ಚಾಂದ್ರಾಯಣಂ ಚರೆ. ಆದರೆ ದೇವರು ತೊಗೊಂಡ್ರೆ ಅಷ್ಟು ಪುಣ್ಯ ಬರುತ್ತೆ. ಇದೆಲ್ಲ ವ್ಯತ್ಯಾಸ ತೋರಿಸ್ತದೆ. ಬೇರೆ ದೇವರಿಗಿರೋ ವ್ಯತ್ಯಾಸ ಅಲ್ಲ. ನಿರ್ಮಾಣ ತೀರ್ಥ ತೊಗೊಂಡ್ರೆ, ಮಾಡಿ ತೊಗೊಂಡ್ರೆ, ಯಾರೋ ಮಾಡಿದ್ರು ಕೊಡ್ರಿ ತಿಸ್ಕೊಂಡ್ರಲ್ಲ. ನಾವು ಸ್ವತಃ ಪೂಜೆ ಮಾಡಬೇಕು. ನಿರ್ಮಾಲ್ಯ ತೀರ್ಥ ತೊಗೋಬೇಕು. ಎಷ್ಟು ಪುಣ್ಯ ಬರುತ್ತಾಗ? 12 ವರ್ಷ ಯಜ್ಞ ಮಾಡಿದ, ಬರೀ 12 ವರ್ಷ ಪುಣ್ಯ. 12 ವರ್ಷ ಯಜ್ಞ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಮಧ್ವದಲ್ಲಿ ಬಂದಿದೆ ಅದು. ಮತ್ತೆ ಓದ್ತಿರ್ಬೇಕು. ಮತ್ತು ಎಲ್ಲ ಗ್ರಂಥನೂ ಓದ್ತಿದ್ರೆ ಜ್ಞಾಪಕ ಇರುತ್ತೆ. ಏನೋ ಏನು ಸ್ನಾನ ನಾವು ಪೂಜೆ ಮಾಡಬೇಕು. ನಾವು ಪೂಜೆ ಮಾಡಿ ನಿರ್ಮಾಣ ತೀರ್ಥ ತೊಗೊಂಡ್ರೆ, ಯಾರೋ ಮಾಡಿ ತಂದು ವಾರಗಟ್ಟಲೆ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತೊಗೊಂಡ್ರೆ ಅಲ್ಲ. ಗೊತ್ತಾಯ್ತಾ? ಅದು ಆಪತ್ಕಾಲಕ್ಕೆ ಸರಿ. ಅದು ಆಪತ್ಕಾಲಕ್ಕೆ ಅದಕ್ಕೆ ಅವಕಾಶ ಕೊಡ್ತಾರೆ ದೇವರಿಲ್ಲ ಅಂತಲ್ಲ. ಅದು ತನ್ನ ಶಕ್ತಿ ಇದ್ದಾಗ ಅದು ಯಾವುದೋ ಬಿಡ್ಲಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಆದಷ್ಟು ಕೂಡ ನಾನು ತಯಾರು ಮಾಡಬೇಕು, ನಾನು ಮಾಡಬೇಕು. ಬೇರೆ ದೇವತೆಗಳ ತೀರ್ಥ ನೈವೇದ್ಯ ಇತ್ಯಾದಿ ತೊಗೊಂಡ್ರೆ ಚಾಂದ್ರಾಯಣ ವ್ರತ ಮಾಡಬೇಕು ಅಂತ ಹೇಳ್ತಾರೆ. ನೀನು ಹೋಟ್ಲಿಗೆ ಹೋಗಿ ಬಂದವ್ರ ಗತಿ ಗೋವಿಂದ.
ಗೊತ್ತಾಯ್ತಾ? ತೊಗೊಂಡ್ರೆ ದೇವತೆಗಳು ನಿಯಮ ಅದು, ದೇವ ಡಿಫರೆನ್ಸ್ ತೋರಿಸ್ಬೇಕಷ್ಟೇ. ಅವ್ರು ನಿಂದೆ ಅಲ್ಲ ಅದು, ಗೊತ್ತಾಯ್ತಾ? ವ್ಯತ್ಯಾಸ ತೋರಿಸ್ಬೇಕು. ನಿಂದಾ ನ್ಯಾಯ ಅಂತಾರಲ್ಲ ಹಾಗೆ, ಗೊತ್ತಾಯ್ತಾ? ಅದಕ್ಕೆ ದೇವ್ರ ಮಹಿಮೆ ಅದು ಅಂತ ಅರ್ಥ. ತತ್ರಾಸ್ಯ ಗರುಡಾದ್ಯಾಶ್ಚ ಪರಿಚರ್ಯಾಂ ಸ್ವಪಾರ್ಷದಾಃ ಚಕ್ರರ್ಹೋಮಾದಿಕಾಶ್ಚೈವ ಕ್ರಿಯಾಶ್ಚಕ್ರೇ ಜನಾರ್ದನಃ ಸ್ವಾತ್ಮಾನಂ ಪ್ರತಿಪಾಪಾನಾಂ ಶಿವಾಯೇತಿ ಪ್ರಕಾಶಯನ್. ಆಗ ಸೇವಕರು ಯಾರು ದೇವರಿಗೆ ಗೊತ್ತಾ? ಗರುಡಾದ್ಯಾಶ್ಚ ಪರಿಚರ್ಯಾಂ ಸ್ವಪಾರ್ಷದಾಃ. ಯಾರು ಗರುಡಾದಿಗಳೆಲ್ಲ ಬೆಡಬರ ಸೇವಕರು ಪರಮಾತ್ಮನಿಗೆ ಬಡ 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 ಕೆಲಸ ಮಾಡಿಕೊಡ್ತಿದ್ದಾರೆ. ಒಂದಾದ ಮಾತ ಕಡ ಕಡಗ ಮಾಡಾಕ್ತಿದ್ದಾರೆ. ಯಾಕೆ? ದೇವರ ಸೇವೆ ಅದು. ಇದು ಹರಿವಂಶದಲ್ಲಿ ಎಲ್ಲ ಬರುತ್ತೆ, ಅದು ಭಾಗವತದಲ್ಲಿ ಬರೋದಿಲ್ಲ, ಇದು ಹರಿವಂಶದಲ್ಲಿ ಬರುತ್ತೆ. ಆ ಶ್ಲೋಕಗಳು ಹಾಗಾಗೇ ಇದೆ, ಹಾಕಿದೆ ಅಲ್ಲೆಲ್ಲ ಎಷ್ಟೊಂದು. ತತ್ರಾಸ್ಯ ಗರುಡಾದ್ಯಾಶ್ಚ ಪರಿಚರ್ಯಾಂ ಸ್ವಪಾರ್ಷದಾಃ ಚಕ್ರುಹು ಹೋಮಾದಿಕಾಶ್ಚೈವ ಕ್ರಿಯಾಶ್ಚಕ್ರೇ ಜನಾರ್ದನ. ಎಲ್ಲ ಏರ್ಪಾಟ್ ಮಾಡಿಬಿಟ್ಟು ಎಲ್ಲ ಕೂತಿರೋದು ದೇವರು ಕೃಷ್ಣಾರ್ಪಣೆ ಹೇಳೋದು. ಆ ರೀತಿ ಮಾಡ್ತಾಯಿದ್ದ. ಅಷ್ಟು ಜನಕ್ಕೆ ಅವ್ರಿಗೆ ಪುಣ್ಯ ಕೊಟ್ಟ ದೇವತೆಗಳಿಗೆ ಎಕ್ಸ್ಟ್ರಾ ಅದು ಬೋನಸ್ ಪುಣ್ಯಗಳವೆಲ್ಲ ಕೂಡ ಅದೇನು ಮಾಡಿದ್ರು ಅವತ್ತಿನ ದಿವಸ ಸ್ಪೆಷಲ್. ಸ್ವಾತ್ಮಾನಂ ಇವಳಿದು ಹಸಿರು ಮೋಹನ. ಇನ್ನೊಂದು ಕಡೆಗೆ ಸ್ವಾತ್ಮಾನಂ ಪ್ರತಿಪಾಪಾನಾಂ ಶಿವಾಯೇತಿ ಪ್ರಕಾಶೇ. ನೋಡಿದವರಿಗೆ ಶೈವವ್ರತ ಮಾಡಿದಾಗ ಕಾಣಿಸ್ತಾ ಇದೆ. ಮಾಡ್ತಿರೋದು ಸ್ವಾತ್ಮಾನಂ, ತನ್ನನ್ನೇ ತಾನು ಮಾಡ್ಕೋತಾ ಇದ್ದಾರೆ. ನೋಡೋರಿಗೆ ಮಾತ್ರ ಓ ನೋಡಿದ್ರ ಏನು ಪೂಜೆ ಮಾಡ್ತಿದ್ದಾರೆ, ಶಿವನ ಭಕ್ತಿಯಿಂದ ಮಾಡ್ತಿದ್ದಾರೆ ಅಂದಮೇಲೆ ಶಿವನೇ ಸರ್ವೋತ್ತಮ ಅಂತ ಅನ್ಕೋಬೇಕಾಗ. ಏವಂ ಸ್ಥಿತಂ ಏನು ಮಾಡಬಾರದು. ಯಾಕೆ ತೆಗೆದಿಡ್ಬೇಕು ನಾಳೆಗೋಸ್ಕರ? ಏನು ಲೇಟ್ ಆಗುತ್ತೆ? ಎಲ್ಲ ಕೆಲವೆಲ್ಲ ಹೆಚ್ಚು ಮಾಡಿಬಿಟ್ಟಿದ್ದಾರೆ. ಅವೆಲ್ಲ ಬೇಕಿಲ್ಲ, ಶಾಸ್ತ್ರ ಹೇಳಿಲ್ಲ. ಅದು ಮಾಡಿಕೊಂಡ್ರೆ ತಪ್ಪಲ್ಲ, ಅವತ್ತೇ ಮಾಡ್ಕೊಂಡ್ರೆ ತಪ್ಪಲ್ಲ. ಆ್ಯಕ್ಚುಲಿ ಗೋಪಿಚಂದನೇ ನಿರ್ಮಾಲ್ಯ, ಗೊತ್ತಾಯ್ತು? ಅದೇ ನಿರ್ಮಾಲ್ಯ. ಗೋಪಿಚಂದನ ಯಾರೋ ದೇವರಿಗೆ ಇರಿಸಲ್ಲ. ಯಾಕೆ ಹೇಳಿ? ಗೋಪಿಚಂದನಂ ಗೋಪಿಯರು ಹಚ್ಚಿದ ಗಂಧನೇ ಅದು ಇದಾಗಿರೋದು, ಅದೇ ನಿರ್ಮಾಲ್ಯ. ಅದಕ್ಕೆ ಇದಂ ವಿಷ್ಣುನ ವಿಚಕ್ರವೇ, ವಿಷ್ಣು ಸೂಕ್ತದ ಒಂದು ಹೇಳ್ಕೊಂಡ್ಬಿಟ್ರೆ ಅದು ನಿರ್ಮಾಲ್ಯ ಆದಾಗಲಿಕ್ಕ ಇಟ್ಕೊಳ್ಳೋಕ್ಕಾದ ಕಾರಣ ಏನಿಲ್ಲ ಅದಕ್ಕೆ, ಗೊತ್ತಾಯ್ತಾ? ಅವತ್ತೇ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಾಡ್ಕೋಬೋದು. ಅದೆಲ್ಲ ಕಾಲಕ್ಕೆ ಆಗೋದಿಲ್ಲ. ಅದೆಲ್ಲ ಶಾಸ್ತ್ರೀಯವಾಗಿ ಸ್ನಾನ ಅವೆಲ್ಲ ವ್ಯವಸ್ಥೆ ಇರ್ತದೆ. ನದಿ ಸ್ನಾನ ಅವೆಲ್ಲ ಮಾಡ್ತಾರಲ್ಲ, ಅವಾಗ ಅವೆಲ್ಲ ಮಾಡ್ಕೊಳಕ್ಕೆ ಬರುತ್ತೆ. ಅಲ್ಲಿ ಚಕ್ರ ಏನೋ ಒಯ್ದುಬಿಟ್ಟು ತಕ್ಷಣ ಮಾಡ್ಕೊಂಡ್ಬಿಡ್ಬೋದು. ಮನೆ ಅಲ್ವಾ ಮಾತು ಕೂತ್ಕೊಂಡ್ಬಿಟ್ರೆ ಪೂಜೆನ ಆಗೋದೇ ಇಲ್ಲ. ತತ್ರಾಸ್ಯ ಗರುಡಾದ್ಯಾಶ್ಚ ಪರಿಚರ್ಯಾಂ ಸ್ವಪಾರ್ಷದಾಃ. ನೋಡಿ ಇಲ್ಲಿ ಗರುಡ ರುದ್ರದೇವರು ಬಂದ್ಬಿಟ್ಟು ಎಲ್ಲ ಬಂದಿದ್ದಾರೆ. ರುದ್ರದೇವರು ಬಿಟ್ಟು ಎಲ್ಲ ದೇವತೆಗಳಲ್ಲಿದ್ದಾರೆ ಈಗ. ಅರ್ಥ ಆಯ್ತಾ? ಅಂದರೆ ಬೇರೆ ಅನ್ನಿಸ್ಬೇಕು, ಅವ್ರು ಮಾತ್ರ ಸರ್ವೋತ್ತಮರು ಭ್ರಮೆ ಬರಬೇಕು ಹುಡುದವರಿಗೆ. ಅವರೆಲ್ಲ ಸಮಾನ ಕಕ್ಷದವರು, ಗರುಡ ಶೇಷ ರುದ್ರದೇವರು. ಅಂದಮೇಲೆ ಇವ್ರು ಬಂದರೆ ಅವ್ರು ಬರಲಿಲ್ಲ, ಅಷ್ಟು ಯೋಚನೆ ಮಾಡಲ್ಲ ಅವರು. ಅದು ಮೋಹನ ಅಂದರೆ ಹಾಗೇನೆ. ಸ್ವಾತ್ಮಾನಂ ಪ್ರತಿ ಪಾಪಾನಾಂ ಶಿವಾಯೇತಿ ಪ್ರಕಾಶಯನ್. ಏವಂ ಸ್ಥಿತಂ ತವರವಿಂದ ದಲಾಯತಾಕ್ಷಂ ಬ್ರಹ್ಮೇಂದ್ರ ಸುರಯೋಗಿ ವರಪ್ರದೇಶಾಃ ಅಭ್ಯಾಯಯುಃ ಪಿತೃಮುನೀಂದ್ರ ಗಣೈಃ ಸಮೇತಾಃ ಗಂಧರ್ವ ಯಕ್ಷ ವರಸಿದ್ಧ ವಿಹಂಗಮಾದ್ಯಾಃ. ವೃತ್ತ ಚೇಂಜ್ ಮಾಡಿದ್ರು ಮತ್ತೆ. ಏವಂ ಸ್ಥಿತಂ, ಎಲ್ಲೆಲ್ಲಿ ಆಚಾರ ವೃತ್ತ ಚೇಂಜ್ ಮಾಡಿದ್ದಾರೆ ಎಂಬುದು ಒಂದು PhD ಅದು, ಗೊತ್ತಾಯ್ತಾ? ಒಂದು ಥೀಸಿಸ್ ಆಗುತ್ತೆ. ಯಾತಕ್ಕೆ ಚೇಂಜ್ ಮಾಡಿ, ಎಲ್ಲೆಲ್ಲಿ ಚೇಂಜ್, ಯಾವ ವೃತ್ತಕ್ಕೆ ಚೇಂಜ್, ಮತ್ತು ವೃತ್ತ ಚೇಂಜ್ ಮಾಡೋದಲ್ಲ, ಯಾವ ವೃತ್ತಕ್ಕೆ ಚೇಂಜ್ ಮಾಡ್ತಾರೆ ಮತ್ತೆ. ಆದರೆ ಏನೇನು ವ್ಯತ್ಯಾಸಗಳಾಗತ್ತೆ ಅದೆಲ್ಲ ಅದು ಹೇಳಿದ್ನಲ್ಲ. ಏನೇನು ಗ್ರಂಥ ಬರೆದಿರ್ತಾರೆ, ಭಾರಿ ಭಾರಿ ಅಪೂರ್ವ. ಆ ರೀತಿ ಅಧ್ಯಯನ ಇಲ್ಲಿ ಓದೋದೇ ಇಲ್ಲ ಅಂದಮೇಲೆ ಅದೆಲ್ಲ ಸ್ಟಡಿ ಯಾರು ಮಾಡ್ತಾರೆ? ಸರಿಯಾಗಿ ಓದ್ಬಿಟ್ಟು ಆ ಥರ ನೋಡ್ತಾ ಹೋದರೆ ಒಳ್ಳೆ ಜ್ಞಾನ ಬರುತ್ತೆ. ಏವಂ ಸ್ಥಿತಂ ತಂ ಅರವಿಂದ ದಲಾಯತಾಕ್ಷಂ ಬ್ರಹ್ಮ ಇಂದ್ರ ಪೂರ್ವ ಸುರ ಯೋಗಿ ವರಪ್ರದೇಶಾಃ ಅಭ್ಯಾಯಯುಃ. ಆಗ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಪರಮಾತ್ಮ ಸ್ತೋತ್ರ ಮಾಡ್ತಾ ಇದ್ದಾರೆ. ಪಿತೃ ಮುನೀಂದ್ರ ಗಣೈಸ್ಸಮೇತಾಃ. ಪಿತೃಗಳು ಮುನಿಶ್ರೇಷ್ಠರುಗಳು ಗುಂಪಾಗಿ ಬಂದಿದ್ದಾರೆ. ಆ ದೇವ್ರಿಗೆ ಒಳ್ಳೆ ಆಪರ್ಚುನಿಟಿ ಅವರಿಗೆ. ಯಾತಕ್ಕೆ? ಈ ರೀತಿ ನೋಡೋ ಯೋಗ ಬಂತು ಅವರಿಗೆ. ದೇವರನ್ನು ವಿಶೇಷ ರೀತಿಯಲ್ಲಿ ನೋಡೋ ಯೋಗ ಬಂದಿದ್ದರಿಂದ ಅವರಿಗೆಲ್ಲ ಒಳ್ಳೆ ಜ್ಞಾನ ಇದೆ. ಆದ್ದರಿಂದ ಅವ್ರಿಗೆ ಯಾರಿಗೂ ದೋಷ ಇಲ್ಲ. ಯಾರು ತಪ್ಪಾಗಿ ತಿಳ್ಕೊಂಡ್ರು ಅವರಿಗಿದು. ಕೆಲಗೇನು ಅನಿಸುತ್ತಾಗ ದೈತ್ಯರು ಹೇಗೆ ಮೋಹ ಅಂತಾರೆ. ದೈತ್ಯರು ಯಾರು ಇಲ್ಲೇ ಇಲ್ಲ ಅಲ್ಲಿ, ಒಬ್ಬ ದೈತ್ಯರು ಕೂಡ ಇಲ್ಲ. ಅವ್ರು ಮೋಹನ ಏನು ಮಾಡಿದಾಗಾಯಿತು ಅಂದರೆ ಅವ್ರು ಕಾಣದಾಗಿರ್ತಾರೆ. ಇದೆಲ್ಲ ಎಲ್ಲಿ ಬಂದಿದೆ? ಅಲ್ಲ, ಸುಂದರಕಾಂಡದಲ್ಲಿ ಬಂದಿದೆ. ಯದ್ಯಪ್ಪೇತನ್ನ ಪಶ್ಯಂತಿ ನಿಶಾಚರಗಣಸ್ತುತೆ ಸುದೇವಕ ಶಾರಣ ಸರ್ವೇ ಪಶ್ಯಂತಿ ಋಷೇವ ಚ. ದೇವತೆಗಳು ಋಷಿಗಳು ನೋಡ್ತಾರೆ, ದೈತ್ಯರೆಲ್ಲ ನೋಡ್ತಾರೆ. ಪಶ್ಯತಾಂ ಕಲಿಮುಖ್ಯಾನಾಂ, ಗೊತ್ತಾಯ್ತಾ? ವಿಡಂಬೋಯಂ ಕೃತಾಭವೆ. ಅಂದರೆ ದೈತ್ಯರುಗಳೆಲ್ಲ ಎಕ್ಸ್ಪರ್ಟ್ಸು. ಇದು ಏನೇನಾಗುತ್ತೆ ಅಂತೇಳಿ ಕದ್ದು ಕೇಳಿ ಇವತ್ತೆಲ್ಲ ಯೋಚನೆ ಹೇಳೋದೇ ಬೇಕಾಗಿಲ್ಲ.
ಅದು ಹೇಗೆ ಕದೀತಾರೆ ಅಂದರೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಅಂಥ ಕಾಲ ಬಂದಿದೆ. ದುಡ್ಡು ಕೋಟ್ಯಂತರ ರೂಪಾಯಿ ನುಂಗಿ ಹಾಕ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ಯಾವುದೋ ಒಂದು ಇದ್ರೊಳಗೆ ಗೊತ್ತು ಕೂಡ ಆಗಿರೋದಿಲ್ಲ. ದೈತ್ಯರು ಹೇಗಿರ್ತಾರೆ ಸಾಕ್ಷಿ ಇವತ್ತು. ದೈತ್ಯರು ಸಣ್ಣ ಪುಟ್ಟ ಕಳ್ತನ ಮಾಡೋದಿಲ್ಲ, ಅವ್ರು ಮಾಡೋದಿಲ್ಲ. ಅವರು ವರ್ಕೌಟ್ ಆಗೋಲ್ಲ, ಕಷ್ಟಪಟ್ಟಿದ್ದೆಲ್ಲ. 100 ರೂಪಾಯಿ ಕದಿಲಕ್ಕೆ ಹೋಗೋದೇ ಇಲ್ಲ ಅವರು. ಯಾವುದು ಕದೀತಾರೋ ಅವರು? ಲಕ್ಷಗಳ ಕದ್ರು ಸಣ್ಣ ಕಳ್ಳ ಇದ್ದಾಗ ಲೆಕ್ಕ. ಅವ್ರು ಕೋಟಿಗಟ್ಟಲೆ ಪ್ಲಾನ್ ಮಾಡಿರ್ತಾರೆ. ಅದು ಏನೇನು ಬರುತ್ತೆ ಸೈಂಟಿಫಿಕ್ ಅದೆಲ್ಲ ತಂದು ಉಪಯೋಗಿಸ್ತಾರೋ. ಏನೇನು ಒಳ್ಳೇದು ಬರುತ್ತೆ, ಒಳ್ಳೇದು ಮಾಡೋಕ್ಕೆ ಬರುತ್ತೆ, ಅದರಿಂದ ಕೆಟ್ಟದ್ದು ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಅದು ಅವ್ರು ಲೋಕನಾಶ ಮಾಡೋ ರೀತಿ ಅದು. ಸ್ವಾತ್ಮ ಏವಂ ಸ್ಥಿತಂ ತಂ ಅರವಿಂದ ದಲಾಯತಾಕ್ಷಂ ಬ್ರಹ್ಮೇಂದ್ರ ಪೂರ್ವ ಸುರಯೋಗಿ ವರಪ್ರಜೇಶಾಹ. ಅರವಿಂದ ದಲಾಯತಾಕ್ಷ ಅಂತ ಕರೆದರು. ಯಾತಕ್ಕೆ? ಒಂದು ದಿವಸದಲ್ಲಿ 12 ವ್ರತ ಮಾಡ್ತಿದ್ರು. ಎಷ್ಟು ಸುಸ್ತಾಗಬೇಕು ನೋಡೋರಿಗೆ. ಅರವಿಂದ ದಲಾಯತಾಕ್ಷಂ. ಆಯಾಸ ಎಲ್ಲಿ ಕಾಣುತ್ತೆ? ಕಣ್ಣು ನೋಡ್ತಾರೆ. ಡಾಕ್ಟ್ರು ಕಣ್ಣು ಪರೀಕ್ಷೆ ಮಾಡ್ತಾರೆ. ಎಲ್ಲಿ ಕಾಣೋದು ಇದು ಆಯಾಸ? ಹಾಲು ತೂಕಡಿಗೆ ಬರೋದು, ನಿಂತ್ಕೊಂಡೆಲ್ಲ ಗೊತ್ತಾಗಿರ್ತದೆ. ಏನಾಗಿ ಅರವಿಂದ ದಲಾಯತಾಕ್ಷ. ಯಾವ ಕಾಲಕ್ಕೂ ಕೂಡ ದೇವರು ಹೇಗಿದ್ದಾನೆ? ಪುಂಡರೀಕಾಕ್ಷ. ವ್ಯತ್ಯಾಸವೇ ಇಲ್ಲ. ಅದಕ್ಕೆ ದೇವರು ಮಹಿಮೆ. ಅರವಿಂದ ದಲಾಯತಾಕ್ಷಂ ಬ್ರಹ್ಮೇಂದ್ರ ಪೂರ್ವ ಸುರ ಯೋಗಿ ವರ ಪ್ರಜೇಶ ಅಂದರೆ ಪ್ರಜಾಪತಿಗಳು. ಅಭ್ಯಾಯಯು ಪಿತೃಮುನೀಂದ್ರ ಗಣೈ ಸಮೇತಾ ಗಂಧರ್ವ ಯಕ್ಷ ವರ ಸಿದ್ಧ ವಿಹಂಗಮಾದ್ಯಾ ಎಲ್ಲರೂ ಬಂದಾಯಿತು. ಶರ್ವೋಪಿ. ಈಗ ರುದ್ರದೇವರು ಬರ್ತಾರೆ. ಈಗ ಅವರು ಸೇವೆ ಮಾಡೋಕ್ಕೆ ಬಂದಿಲ್ಲ. ಈಗ ಇದಾಗಿ ಬಂದು ಮೋಹನ ಮಾಡೋಕ್ಕೆ ಅವರು ಬಂದಿದ್ದಾರೆ ಹೇಳ್ಕೊಟ್ಟಿದ್ದಕ್ಕೆ. ಬಟ್ ಕೆಲವು ಮಾತುಕತೆ ನಡೀತಾ ಇದೆ. ಎಲ್ಲ ಹರಿವಂಶದಲ್ಲಿ ವಿಸ್ತಾರವಾಗಿ ಹಾಗೆ ಬರುತ್ತೆ. ಆಚಾರ್ಯ ಹೇಗೆ ಬರೆದಿದ್ದಾರೆ ಇಲ್ಲಿ ಅದು ವಿಸ್ತಾರವಾಗಿ ಬರುತ್ತೆ. 2-3 ಅಧ್ಯಾಯ ಎಲ್ಲ ಆಚಾರ್ಯ 5-6 ಶ್ಲೋಕದಲ್ಲಿ ಎಲ್ಲ ಮುಗಿಸ್ಬಿಡ್ತಾರೆ. ಶರ್ವೋಪಿ ಸರ್ವಸುರ ದೈವತಮಾತ್ಮ ದೈವಂ ಆಯಾತಂ ಆತ್ಮಗ್ರಹ ಸನ್ನಿಧಿಮಾಶ್ವವೇತ್ಯ ಅಭ್ಯಾಯಯೌ ನಿಜಗಣೈ ಸಹಿತ ಸಭಾರ್ಯೋ ಭಕ್ತ್ಯಾ ಅತಿ ಸಂಭ್ರಮ ಗೃಹೀತ ಸಮರ್ಹಣಗ್ರ್ಯ ಶರ್ವ ಅಪಿ. ಆಗ ರುದ್ರದೇವರು ಬಂದರು. ಹೇಗೆ ಬಂದರು? ಸುರದೈವತಂ ಆತ್ಮದೈವಂ ಆಯಾತಂ ಆತ್ಮಗ್ರಹ ಸನ್ನಿಧಿಂ ಆಶು ಅವೇತ್ಯ. ಎಷ್ಟು ಖುಷಿಯಾಯಿತು ಗೊತ್ತಾ? ನಮ್ಮ ಸ್ವಾಮಿ ಮನೆ ಬಂದಿದ್ದಾನೀಗ. ಸ್ವಾಮಿಗಳ ಪ್ರಕಾರ ಸಂಭ್ರಮ ಇರುತ್ತೆ. ಜಗತ್ಸ್ವಾಮಿ ಬಂದು ನಮ್ಮನೆ ಬಂದ ಕೈಲಾಸಕ್ಕೆ ತಾನೇ ಹೋಗಿರೋದೀಗ. ನಮ್ಮನೆ ಬಂದಿದ್ದಾನೆ ಅಂತ. ಆತ್ಮಸದನಂ ಅಲ್ಲೇ ಇದೆ ನೋಡಿ. ಆತ್ಮಗ್ರಹ ಸನ್ನಿಧಿಂ ಆಯಾತಂ ಅವೇತ್ಯ. ತನ್ನ ಮನೆಯ ಹತ್ತಿರಕ್ಕೆ ಬಂದಿದ್ದನ್ನು ನೋಡಿ ಭಾರಿ ಖುಷಿಯಿಂದ ಸರ್ವಸ್ವರ ದೈವತಂ, ಸರ್ವಸ್ವರರಿಗೂ ದೇವತೆ, ಆತ್ಮದೈವಂ ತಮಗೂ ದೇವತೆ ತನ್ನ ಮನೆಗೆ ಬಂದಿದ್ದಾನೆ. ಅದು ನೋಡಿಬಿಟ್ಟು ಅಭ್ಯಾಯಯೌ ಬಂದರು, ಎದುರುಗೊಳ್ಳಕ್ಕೆ ಬಂದರು ದೇವರನ್ನು. ಹೇಗೆ ಬಂದರು? ನಿಜಗಣೈಹಿ ಸಹಿತ ಸಭಾರ್ಯ. ಪಾರ್ವತೀ ದೇವಿಯ ಸಮೇತ ತಮ್ಮ ಪರಿವಾರ ಸಮೇತ ಬಂದಿದ್ದಾರೆ. ಪರಮ ಭಕ್ತಿಯಿಂದ ಬಂದಿದ್ದಾರೆ. ಮತ್ತು ಅತಿ ಸಂಭ್ರಮ ಗೃಹೀತ ಸಮರ್ಹಣಾಗ್ರ್ಯ. ಹೇಗೆ ಎಲ್ಲಿ ಬಂದಿತ್ತು ಮಾತು? ಎಲ್ಲಿ ಬಂದಿತ್ತು? ವರುಣ ಸಿಂಧು ಶಿರಸಿ ಅರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದ ಮುಪಗಮ್ಯ ಬಭಾಷೆ ಚೈತತ್. ಹಿಂದೆ ಬಂದಿತ್ತಲ್ಲ ಹಾಗೆ. ಸಮುದ್ರ ರಾಜ ರಾಮದೇವರನ್ನು ಸ್ವಾಗತ ಮಾಡಲಿಕ್ಕೆ ಹೇಗೆ ಬಂದರು ಹಾಗೆ ಅಲ್ಲಿ ತಾನೆ ಅವ್ರ ಗೃಹ. ಅದು ಸಮುದ್ರ ಅವ್ರ ಗೃಹ ತಾನೆ. ಅವ್ರ ಮನೆ ಬಂದ ರಾಮದೇವ್ರನ್ನ ಹೇಗೆ ಪೂಜೆ ಮಾಡಿದ್ರು ಹಾಗೆ ರುದ್ರದೇವರೀಗ ತಮ್ಮನೆ ಬಂದ ದೇವರನ್ನು ಕೃಷ್ಣದೇವರನ್ನ, ರಾಮದೇವರು ಕೃಷ್ಣದೇವರಷ್ಟೇ ಪೂಜೆ ಮಾಡ್ತಾ ಇದ್ದಾರೆ. ಅದು ಮುಗಿಸ ನೋಡಿ ಇಲ್ಲಿ ಅತಿ ಸಂಭ್ರಮ ಗೃಹೀತ ಸಮರ್ಹಣಾಗ್ರಹ. ಅರ್ಹಣ ಅಂದ್ರೇನು? ಪೂಜಾ ದ್ರವ್ಯ. ಅಗ್ರಹ ಅಂದರೆ ಸರ್ವಶ್ರೇಷ್ಠವಾದದ್ದು. ಅದನ್ನು ತೊಗೊಂಡು ಬಂದಿದ್ದಾರೆ ಹಿಡ್ಕೊಂಡು. ಅಲ್ಲಿ ಸಿಂಧರಾಜ ನಡುಕ್ತಾ ಇತ್ತಂದ ತಲೆ ಶಿರಹಣ. ಹೆದರಿಕೆ ಇತ್ತು. ಇಲ್ಲಿ ಹೆದರಿಕೆ ಇಲ್ಲ. ಯಾಕೆ ಅನುಗ್ರಹ ಮಾಡೋಕ್ಕೆ ಬಂದಿರೋದು. ಅಲ್ಲಿ ಸಿಟ್ಟಾದರೂ ಸ್ವಲ್ಪ ಲೋಕದೃಷ್ಟಿಯೊಳಗೆ ಆಗ ಬುದ್ಧಿ ಬಂದಿತ್ತು. ಅತಿ ಸಂಭ್ರಮ ಗೃಹೀತ ಸಮರ್ಹಣಾಗ್ರಹ. ಸಮರ್ಹಣ ಪ್ಲಸ್ ಅಗ್ರ್ಯ ಎರಡರ್ಥ. ಈಗ ಅಗ್ರ್ಯ ಅಂದರೆ ಶ್ರೇಷ್ಠ ಸಮರ್ಹಣಗಳು, ಅತ್ಯುತ್ತಮವಾದಂಥ ಕ್ವಾಲಿಟಿ ಅದನ್ನು ಪೂಜೆ ತಂದಿದ್ದಾರೆ. ಅಭ್ಯೇತ್ಯ ಅರ್ಹಣ ಅಂದರೆ ಪೂಜೆ, ಸಮರ್ಹಣ ಅಂದರೆ ಮಹಾಪೂಜೆ. ಅದಕ್ಕೆ ಬೇಕಾದಂಥ ಶ್ರೇಷ್ಠ ವಸ್ತುಗಳನ್ನೆಲ್ಲ ಹಾಕಿ ತಂದಿದ್ದಾರೆ. ಅದಕ್ಕೆ ಅಗ್ರ್ಯೋದಕ ಅಂತ ಕರೀತಾರೆ. ಕಲಸಿಗೆ ನೀರು ತರ್ತೀವಿ, ಏನಂತಾರೆ ಅದಕ್ಕೆ? ಅಗ್ರ್ಯ ಉದಕ. ಅಗ್ರ್ಯ ಉದಕ ಅಂದ್ರೇನು? ಶ್ರೇಷ್ಠವಾದ ಉದಕ. ಶ್ರೇಷ್ಠವಾದ ಉದಕ ಯಾತಕ್ಕೆ? ಅದನ್ನು ಶುದ್ಧವಾಗಿ ತರಬೇಕು, ಶೋಧಿಸಿ ತರಬೇಕು. ಆಮೇಲೆ ಕೈ ವಾಸನೆ ಬರಬಾರ್ದು, ಕೆಳಗೆ ಚೆಲ್ಲಬಾರ್ದು. ಹಿಡಿತಾ ಏನು ತನ್ನ ವಾಸನೆ ಅದೆಲ್ಲ ಹೇಳ್ತಾರೆ. ಅದಕ್ಕೆ ಅದು ಅಗ್ರ್ಯ ಅಂತ ಕರೀತಾರೆ. ದೇವ್ರಿಗೆ ಮುಟ್ಟಬೇಕಲ್ಲ, ಯಾವ ದೃಷ್ಟಿಯದು ಏನೋ ನಮ್ಮ ಉಸಿರು ತಾಕಿದ್ರು ಅದು ಮೈಲಿಗೆ ಆದಾಗಲೇ ಆ ಥರ ಉಸಿರು ಹಿಡ್ಕೊಂಡು ತರಬೇಕು. ಅಂದರೆ ತಾಕದಂತೆ ಶ್ರದ್ಧೆಯಿಂದ ಭಕ್ತಿಯಿಂದ ತಂದಿಟ್ಟರೆ ಅದು ಅಗ್ರ್ಯ ಪೂಜೆ. ಈ ಥರ ಹೊತ್ಕೊಂಡು ಬಂದು ಇಟ್ಬಿಟ್ರೆ ಅಲ್ಲ.
ಅದು ಎಲ್ಲ ಈ ಪದ ಬಂದಾಗ ಆ ಪದಗಳ ಅರ್ಥ ಆಗುತ್ತೆ ಚೆನ್ನಾಗಿ. ಅಭ್ಯೇತ್ಯ ಮೊದಲು ಅಗ್ರೋದಕ, ಆಮೇಲೆ ಕಲಶೋದಕ, ಆಮೇಲೆ ತೀರ್ಥ. ಡಿಫ್ರೆಂಟ್ ಸ್ಟೇಜ್ ಅದು. ಬರೀ ನೀರು ಇಲ್ಲಿ ತಂದಾಗ ತಾನೇ ಸ್ನಾನ ಮಾಡಿರ್ತಾನೆ, ಪಂಚ ಸರೋವರದಲ್ಲೂ ದಂಧೆಯಲ್ಲಿ ಅದು ಬರೀ ನೀರು ಆವಾಹನೆ ಮಾಡಿರ್ತಾರೆ. ದೇವರಿಗೆ ಥರ ಅದು ಅಗ್ರೋದಕವಾಗಿ ಬಂದಾಗ ಎಲ್ಲ ಗಂಗಾ ತೀರ್ಥ ಎಲ್ಲ ದೇವರಿಗೋಸ್ಕರ ತಂದಾಗ ಏನಾಗುತ್ತೆ ಅದರಲ್ಲಿ ದೇವತೆಗಳು ತಾವೇ ಸೇರ್ಕೊಂಡ್ಬಿಡ್ತಾರೆ ಅದ್ರಾಗ. ದೇವರಿಗೆ ಹೋಗ್ತಿದ್ದಾರೆ ಅಂತೇಳಿ ದೊಡ್ಡ ಉತ್ಸವದ ಜಾಯಿನ್ ಆಗಿಬಿಡ್ತಾರಲ್ಲ ಆ ಥರ ದೊಡ್ಡ ಸಮಾರಂಭ ಇವರು ಓಡೋಗಿ ಸೇರ್ಕೊಂಡ್ಬಿಡ್ತಾರೆ. ಆ ಥರ ಸೇರಿಕೊಂಡಾಗ ಅದು ಅಗ್ರೋದಕ ಆಯ್ತು. ಆಮೇಲೆ ಅದನ್ನು ಅಭಿಷೇಕ ಮಾಡಿದ ತಕ್ಷಣ ಆವಾಹನೆ ಮಾಡಿ ಪೂಜೆ ಮಾಡ್ತಾನಾಗ ಗಂಗಾ ವಿಶೇಷ ಮತ್ಸ್ಯ ಸನ್ನಿಧಾನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆಮೇಲೆ ಪುರುಷ ಸೂಕ್ತ ಅಭಿಷೇಕ ಮಾಡ್ತಾನೆ, ಪರಮಾವಧಿ ಸನ್ನಿಧಾನ. ಅದು ತೀರ್ಥವಾಗಿ ಈ ಕಡೆ ಬರುತ್ತೆ ವಾಪಸ್ ಬರೋಕ್ಕೆ. ಇದು ತೀರ್ಥಪಾದ. ಪಾದ ಅಂದ್ರೇನು? ಸ್ವರೂಪ, ತೀರ್ಥ ಸ್ವರೂಪ. ಗೊತ್ತಾಯ್ತಾ? ಪಾದ ಉತ್ತಮಾನಾಂ ಸ್ವರೂಪ ಅಂತೂ ಪಾದಶಬ್ದೇನ ಫಣ್ಯತೆ. ಪರಮಾತ್ಮನ ಪಾದ ಶಬ್ದಕ್ಕೆ ಸ್ವರೂಪ. ಆ ಥರ ಸ್ವರೂಪವೇ ಪವಿತ್ರ ಅಂದಮೇಲೆ ಕೈ ಪವಿತ್ರ ಕಾಲು ಪವಿತ್ರ ಪ್ರಶ್ನೆ ಬರಲಿಲ್ಲ. ಇಡೀ ಸ್ವರೂಪನೇ ಏನದು? ಪವಿತ್ರ. ಅದಕ್ಕೆ ತೀರ್ಥಕರಹ ವಿಷ್ಣು ಶಾಸ್ತ್ರ ಏನಂತ ಬರುತ್ತೆ? ತೀರ್ಥಕರಹ. ಇಲ್ಲಿ ಬರಬೇಕಾದ್ರೆ ತೀರ್ಥಪಾದ. ಕೃಷ್ಣಾತ್ಮ ಶತನಾಮ ಸ್ತೋತ್ರದೊಳಗೆ ತೀರ್ಥಪಾದ ಅಂತ ಕರೀತಾರೆ, ಇಲ್ಲಿ ತೀರ್ಥಕರ ಅಂತ ಕರೀತಾರೆ. ಒಟ್ಟಾಗಿ ತೀರ್ಥ ಸ್ವರೂಪ ಪರಮಾತ್ಮ. ತೀರ್ಥಕರ ರೂಪ ಯಾವುದು? ಹಯಗ್ರೀವ ರೂಪ. ಶಂಖ ಅಕ್ಷ ಪುಸ್ತಕ ಇಟ್ಕೊಂಡಿರೋ ರೂಪ ಯಾವುದು? ತೀರ್ಥ ಅಂದರೆ ಶಾಸ್ತ್ರ, ವೇದವ್ಯಾಸ ರೂಪ. ಎಲ್ಲ ರೂಪಗಳು. ವಿಶೇಷವಾಗಿ ಪುಸ್ತಕ ಇಟ್ಕೊಂಡಿರೋ ರೂಪ ಯಾವುದು ಅಂದರೆ ಹಯಗ್ರೀವ ರೂಪ. ಅದು ವಿಷ್ಣು ಸಹಸ್ರ ಅನೇಕ ರೂಪಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ನರಸಿಂಹ ರೂಪ ಒಂದು ವಿಶೇಷಣ ಯಾವ ರೂಪಕ್ಕೆ ಅನ್ವಯಿಸುತ್ತೋ ಆ ರೂಪ ಬಂದಿದೆ ಅಂತ ಅರ್ಥ. ಅಲ್ಲಿ ಹೆಸರಿನಿಂದ ಹೇಳೋದು ಬೇರೆ, ನೇರ ಕೃತಿಯಿಂದ ಹೇಳೋದು ಬೇರೆ. ರಾವಣ ಸಂಹಾರ ಮಾಡಿದ ರೂಪ ರಾಮ ಅಂತ ಅರ್ಥ. ರಾಮ ಅಂದರೂ ಅದೇ ಅರ್ಥ, ಅದು ಮುಂದೆ ಹೇಳಿದ್ರು ಅದೇ ಅರ್ಥ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊತಾ ಇರಬೇಕು. ಯಾವುದು? ಹೌದು ಎಲ್ಲ ರೂಪಗಳು ಹೇಳ್ತಾರೆ. 24 ರೂಪ ಹೇಳ್ತಾರೆ. ಅಗ್ರ್ಯ ಉದಕ. ಅಗ್ರ್ಯ ಅಂದರೆ ಶ್ರೇಷ್ಠ. ಅಗ್ರ್ಯ ಉದಕ. ಹೌದು, ಕೆಳಗೆ ತಾಗಿಸ್ಬಾರ್ದು, ಮೈಗೆ ತಾಗಿಸ್ಕೋಬಾರ್ದು, ಕೈಗೆ ಹೀಗೆ ತರಬೇಕು, ಮತ್ತೇನಿಂದ ಮೇಲಿಂದ ಏನು ಬೀಳಬಾರ್ದು, ನಮ್ಮ ಉಸಿರು ತಾಕಬಾರ್ದು, ಇನ್ನೊಬ್ರು ನೆರಳು ಬಿಡಬಾರ್ದು ಅದ್ರ ಮೇಲೆ. ಇವಾಗ ಯಾರೋ ನೆರಳು ಬಿತ್ತು ಅಂತ ಹೇಳಿದರೆ ಮೈಲಿಗೆ ಅದಕ್ಕೆ ಶಂಖಬ್ರಾಹ್ಮಣ ಮಾಡ್ತಾರಲ್ಲ, ತಮ್ಮ ನೆರಳು ದೇವ್ರ ಮೇಲೆ ಬಿದ್ದು ಪಾಪ ಪರಿಹಾರ ಅದಕ್ಕೋಸ್ಕರ ಶಂಖಬ್ರಾಹ್ಮಣ ಅಂತ ಮಾಡೋದು. ಗೊತ್ತಾಯ್ತಾ? ಮಾತಕ್ಕೆ ಮಾಡೋದು ಮಾನುಷೋ ಗಂಧಾಯಾತಿ ದೇವತಾ ಕ್ಷಮ್ಯತಾಂ ಪ್ರಭು. ದೇವ್ರ ಮುಂದೆ ಕೊಡ್ತೇವೆ ವಾಸನೆ. ಅದೇ ಗೊತ್ತು, ಕೆಟ್ಟೋದ್ರೆ ವಾಸನೆ ಬರುತ್ತೆ. ಎಷ್ಟೋದ್ರೆ ಹತ್ತಿರ ಬಂದರೆ ವಾಸನೆ ಬರುತ್ತೆ. ನಮ್ಮ ವಾಸನೆ ದೇವರಿಗೆ ಬರಬಾರ್ದು. ಅದು ದೇವರಿಗೆ ಬರೋದಿಲ್ಲ ವಿಚಾರ ಬೇರೆ, ನಮಗೆ ಎಚ್ಚರ ಇರಬೇಕು. ಗೊತ್ತಾಯ್ತಾ? ಎಚ್ಚರ ಇರಬೇಕು. ಅದು ದೇವರು ಎಷ್ಟು ದೊಡ್ಡವನು ಅಂತ ಭೇದ ಅಂದರೆ ಸುಮ್ಮನೆ ಭೇದ ಅಲ್ಲ, ಪ್ರತಿ ಸ್ಟೇಜಲ್ಲೂ ಕೂಡ ಅನುಸಂಧಾನ ಮಾಡಬೇಕಾದ್ರೆ ಹಿಡ್ಕೊತಾರೆ. ಯಾಕೆಂದರೆ ಇದಾಗ ಮದುವೆದಲ್ಲಿ ಬರುತ್ತೆ, ಅದು ಗೊತ್ತಾ ಅಡ್ಡೆ ಹಿಡ್ಕೊಂಡು ಮಾತಾಡಿದ್ರು ಅಂತೇಳಿ. ಗೊತ್ತಾಯ್ತಾ? ಅದೇ ಅಭ್ಯಾಸ ಆಗಿತ್ತು. ಆಮೇಲೆ ದೊಡ್ಡ ರಾಜ ಮಹಾರಾಜರ ಹತ್ರ ಅಲ್ಲಿ, ಸ್ವಾಮಿಗಳ ಹತ್ರ ನಾವು, ಹೀಗೆಲ್ಲ ಬರುತ್ತೆ. ರಾಜ ಮಹಾರಾಜರ ಕಾಲ ಹೋಯಿತು, ಆದ್ದರಿಂದ ಮಾತಾಡಬೇಕು. ಹೋಗ್ಬೇಕಾದ್ರೆ ಹಿಂಗೆ ತಿರುಗಿ ಹೋಗಬಾರ್ದು. ರಾಜ ಮಹಾರಾಜ ಹೋಗ್ಬೇಕಾದ್ರೆ ಎದುರುಗಡೆ ಹೀಗೆ ತಿರುಗಿ ವಾಪಸ್ ಹೋಗಬಾರ್ದು. ಅದಕ್ಕೆ ಹೇಗೆ ಹೋಗ್ಬೇಕು? ಅವರು ಹಿಂದೆ ಹೋಗಿ ಆಮೇಲೆ ಅದು ದಾಟಿದ ಮೇಲೆ ಹೋಗ್ಬೇಕು. ಅದಕ್ಕೆ ಕೃಷ್ಣದಲ್ಲಿ ಸರಕ್ಕೆ ಹೇಗೆ ಮಾಡಿದ್ದಾರೆ ಅಂದರೆ ಯಾರು ತಿರುಗಾಗಿಲ್ವೇ ಇಲ್ಲ, ಹೀಗೆ ಬಂದುಬಿಡ್ತಾರೆ. ಬೆನ್ನು ತೋರಿಸಾಗಿಲ್ಲ ದೇವರಿಗೆ, ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ನೋಡಿದರೆ ಉಡುಪಿಯಲ್ಲಿ ಇದೆಯಲ್ಲ, ಯಾರು ತಿರುಗಿ ಹಿಂದಕ್ಕೆ ತೆಗೆದು ಬರಲ್ಲ, ಅಷ್ಟು ಜಾಗವೂ ಇಲ್ಲ ತಿರುಗಲಿಕ್ಕೆ. ಈಗ ತಿರುಗಿ ನೋಡ್ಕೊಂಡು ಹೋಗ್ತಿರ್ಬೇಕಷ್ಟೇ. ಗೊತ್ತಾಯ್ತಾ? ಅದೊಂದು ಅದು ಮಾಡಿದ್ದಕ್ಕೆ ಆ ಪರ್ಪಸ್ಗೋಸ್ಕರ ಮಾಡಿದ್ದು, ದೇವ್ರಿಗೆ ನಮ್ಮ ಬೆನ್ನು ತೋರಿಸ್ಬಾರ್ದು ಅಂತೇಳಿ. ಇದೆಲ್ಲ ನಿಯಮಗಳು ಅವೆಲ್ಲ. ಅವು ಒಂದು ನಿಯಮ ಹೇಳಿದಾಗ ಅವೆಲ್ಲ ಅಂಡರ್ಸ್ಟುಡ್. ಯಾವ್ಯಾವ ನಿಯಮ ಹೇಳಿರ್ತಾರೋ ಅವು ಉಪಲಕ್ಷಣೆಯಾಗಿ ಗ್ರಹಣ ಅವೆಲ್ಲ. ಏನೋ ಏನು ತೋರಿಸ್ಬಾರ್ದು, ಈಗ ತೋರಿಸ್ತಾರೆ. ಬಟ್ ಹಿಂದೆಲ್ಲ ಪದ್ಧತಿ ಇತ್ತು, ಹಿಂದೆ ಹೀಗೆ ವಾಪಸ್ ಹಾಗೆ ಹೋಗ್ಬೇಕು. ರಥೋತ್ಸವಕ್ಕೆ ಆದಷ್ಟು ಗೌರವದ ನಮ್ಮ ವ್ಯತ್ಯಾಸ ತೋರ್ಸಕ್ಕೆ ಅದೆಲ್ಲ ಫಾಲೋ ಮಾಡಬೇಕು ನಾವು. ಅಭ್ಯೇತ್ಯ ಪಾದ ಯುಗಲಂ ಜಗದೇಕ ಭರ್ತು ಕೃಷ್ಣಸ್ಯ ಭಕ್ತಿಭರಿತಃ ಶಿರಸಾನನಾಮ ಚಕ್ರೇ ಸ್ತುತಿಂಚ ಪರಮಾಂ ಪರಮಸ್ಯ ಪೂರ್ಣ ಷಡ್ಗುಣ್ಯ ವಿಗ್ರಹ ವಿದೋಷ ಮಹಾವಿಭೂತೇ. ಅವ್ರು ಬಂದವರು ಸುಮ್ಮನೆ ಅಲ್ಲ, ಔಪಚಾರಿಕ ಅಲ್ಲ. ಅಭ್ಯೇತ್ಯ ಪಾದಯುಗಲಂ, ಎರಡೂ ಪಾದಗಳಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಒಂದು ಪಾದಕ್ಕೆ ನಮಸ್ಕಾರ ಮಾಡಬಾರ್ದು, ಒಂದು ಕೈಯಿಂದ ಮಾಡಬಾರ್ದು. ಕೆಲವು ನಿಯಮಗಳಿವೆಲ್ಲ. ಹೀಗೆ ಹೊಡೆಯೋ ಕೈ ಅದೆಲ್ಲ ಇದಕ್ಕೆ ಅಫಿಷಿಯಲ್ ಅಷ್ಟೇ ಇವೆಲ್ಲ, ಹೊರಗಿನ ವ್ಯವಸ್ಥೆ. ದೇವರಿಗೆ ಹಾಗೆಲ್ಲ ಮಾಡಬಾರ್ದು. ಎರಡು ಕೈಯಿಂದ ದೊಡ್ಡವರಿಗೆ ಯಾರಿಗೆ ಮಾಡಿರ್ಕೊಂಡು ಹೇಗೆ ಮಾಡಬೇಕಂದ್ರೆ ಎರಡೂ ಕೈ ಜೋಡಿಸ್ಬೇಕು. ಕಾಲು ತೊಳಿಬೇಕು, ಎರಡೂ ಕಾಲು ಒಂದು ಕಾಲು ತೊಳಿಬಾರ್ದು.
ಎರಡು ಕಾಲಿಗೂ ಆಗಬೇಕು. ನಮಸ್ಕಾರನೂ ಎರಡು ಕಾಲಿಗೂ ಮಾಡಬೇಕು. ಪಾದಯುಗಲಂ ಜಗದೇಕ ಭರ್ತು ನೋಡಿ, ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಅದೇ ಪದ. ಜಗನ್ನಾಥ ಅಂದ್ರೆ ಒಂದೇ, ಭರ್ತು ಅಂದ್ರೆ ಒಂದೇ. ಜಗದೇಕ ಭರ್ತು ಕೃಷ್ಣಸ್ಯ ಭಕ್ತಿಭರಿತಃ ಶಿರಸಾ ನನಾಮ. ನಮಸ್ಕಾರ ಮಾಡೋದ್ರ ಉದ್ದೇಶ, ನಮಸ್ಕಾರ ಮಾಡೋಕ್ಕಾರೆ ಯಾತಕ್ಕೆ ಬಾಗ್ತಾರೆ ಗೊತ್ತೇನು? ಭಕ್ತಿಯ ಭಾರ ಬಾಗೋದು ಯಾವಾಗ? ಭಾರ ಜಾಸ್ತಿ ಆದರೆ, ಭಾರ ಜಾಸ್ತಿ ಆದರೆ ಏನು ಮಾಡಿಬಿಡ್ತಾರೆ? ಬಗ್ಗಿ ಬಿಡ್ತಾರೆ. ಭಕ್ತಿ ಭಾರಿ ಜಾಸ್ತಿ ಅದಕ್ಕೆ ಏನು ಗುರುತದು? ಬಗ್ಗೆ ನಮಸ್ಕಾರ ಮಾಡೋದು ಗುರುತದು. ಭಕ್ತಿ ಜಾಸ್ತಿ ಅಡ್ಡ ಬಿದ್ದೆ ಸ್ವಾಮಿ ಹೇಳಿದ, ಹಳ್ಳಿ ಕಡೆ ಏನಂತಾರೆ ಅಡ್ಡ ಬಿದ್ದೆ ಅಂತ ಹೇಳ್ತಾರೆ. ಬಾಯಲ್ಲಿ ಬಿಡದೆ ಹೋದರೂ ಕೂಡ ಬಾಯೆಲ್ಲ ಮಾತು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಭಕ್ತಿ ಇದೆ ಅಂತ ಅರ್ಥ. ನಮಸ್ಕಾರಕ್ಕೆ ಅರ್ಥನೇ ಅದು. ನಮ ಪ್ರಫೀಭಾವೆ ಅಂತ ಕರೆಯೋದು ಅಂದರೆ ಏನದು? ಬಾಗೋದು ಅಂತ ಅರ್ಥ. ನಮಸ್ಶಬ್ದಕ್ಕೆ ಬಾಗೋದು ಅಂತಲೇ ಹೆಸರು. ಅದು ಬಾಯಲ್ಲಿ ಹೇಳೋದಲ್ಲ, ಫಿಸಿಕಲಿ ಬಾಗೋದು. ಆ ಅರ್ಥದಲ್ಲಿ ಶೀರ್ಷಾಸ್ತ್ರ ಹೀಗೆ ನಿಂತ್ಕೊಂಡು ಶೀರ್ಷಾಸ್ತ್ರ ಹೇಗಾಗತ್ತೆ? ಶೀರ್ಷಾಸ್ತ್ರ ಆಗೋದು ಯಾವಾಗ? ಆಸನದಲ್ಲೇ ಅರ್ಥ ಇದೆ, ತಲೆ ಕೆಳಗಾದಾಗ ಮಾತ್ರ. ಅದೇ ರೀತಿಯೇ ಕೆಲವು ನಮಸ್ಕಾರ ಅಂತ ಹೇಳಿದರೆ ತಲೆ ಕೆಳಗಾಗಬಾರ್ದು, ತಲೆ ಪಾದದ ಕಡೆಗೆ ಹೋಗಬೇಕು. ಭಕ್ತ್ಯಾತಿ ಸಂಭ್ರಮ ಗೃಹೀತ ಸಮರ್ಹಣಾಗ್ರ್ಯ ಅಭ್ಯೇತ್ಯ ಪಾದಯುಗಲಂ ಜಗದೇಕ ಭರ್ತು ಕೃಷ್ಣಸ್ಯ ಭಕ್ತಿಭರಿತಃ ಶಿರಸಾ ನನಾಮ. ಚಕ್ರೇ ಸ್ತುತಿಂಚ ಪರಮಾಂ ಪರಮಸ್ಯ ಪೂರ್ಣ ಷಾಡ್ಗುಣ್ಯ ವಿಗ್ರಹ ವಿದೋಷ ಮಹಾವಿಭೂತೇಃ. ಪರಮಾಂ ಸ್ತುತಿಂ ಚಕ್ರೆ ಅದು ಸ್ತೋತ್ರ ಬರುತ್ತೆ. ಶಿವಕೃತ ವಿಷ್ಣು ಸ್ತುತಿ ಅಂತ ಹರಿವಂಶದಲ್ಲಿ ಇದೆ. ಅದು ಪುರಾಣ ಸ್ತೋತ್ರ ಮಾಲಿಕ ಬಂದ ಎಲ್ಲ ಬರುತ್ತೆ ಅದರಲ್ಲಿ. ಗೊತ್ತಾಯ್ತು? ನಮಸ್ಕಾರ ಸ್ತೋತ್ರ ಮಾಡ್ತಾರೆ. ಪರಮಸ್ಯ ಪೂರ್ಣ ಷಾಡ್ಗುಣ್ಯ ವಿಗ್ರಹ ವಿದೋಷ ಮಹಾವಿಭೂತೇಃ. ಪೂರ್ಣ ಷಾಡ್ಗುಣ್ಯ ವಿಗ್ರಹ ವಿದೋಷ ಮಹಾವಿಭೂತೇಃ. ದೇವರ ಮಹಿಮೆಗಳು ಇಷ್ಟು ಕೂಡ ಪರಿಪೂರ್ಣವಾದ. ಷಾಡ್ಗುಣ್ಯ ಅಂದ್ರೇನು? ಯಾವ್ಯಾವುದು? ಐಶ್ವರ್ಯಸ್ಯ ಸಮಗ್ರಸ್ಯ ಅದು ಅದೆಷ್ಟು ಹೇಳಬೇಕು? ಸಮಗ್ರಸ್ಯ ಯಶಸ್ಸ ಶ್ರೇಯ ಜ್ಞಾನ ವಿಜ್ಞಾನ ಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಅದಕ್ಕೆ ಆ ರೀತಿ ಇದ್ದಂಥ ದೇವರಿಗೆ ವಿಗ್ರಹ ಅಂದರೆ ದೇವರಿಗೆ ಆಕಾರ ಇದೆ, ನಿರಾಕಾರನಲ್ಲ. ಆಮೇಲೆ ಮುಂದೆ ವಿದೋಷ ಮಹಾವಿಭೂತೇ. ವಿದೋಷ ದೋಷರಹಿತ ನಿರ್ದೋಷ. ಭೂತಿ ವಿಭೂತಿ ಮಹಾವಿಭೂತಿ. ಭೂತಿ ವಿಭೂತಿ ಮಹಾಲಕ್ಷ್ಮಿದು, ಮಹಾವಿಭೂತಿ ಅಂದರೆ ನಾರಾಯಣ. ಕೃಷ್ಣೋಪಿ ಅಯೋಗ್ಯಜನ ಮೋಹನಮೇವ ವಾಂಛನ್ ತುಷ್ಟಾವ ರುದ್ರಹೃದಿಗಂ ನಿಜಮೇವ ರೂಪಂ. ರುದ್ರೋ ನಿಶಮ್ಯ ತದುವಾಚ ಸುರಾತ್ ಸಮಸ್ತಾನ್ ಸತ್ಯಂ ವದಾಮಿ ಶೃಣುತಾದ್ಯ ವಚೋ ಮತೀಯಂ. ಕೃಷ್ಣೋಪಿ ಅಯೋಗ್ಯಜನ ಮೋಹನಮೇವ ವಾಂಛನ್. ಯಾರು? ಕೃಷ್ಣೋಪಿ ಅಯೋಗ್ಯಜನ ಮೋಹನಮೇವ ವಾಂಛನ್ ತುಷ್ಟಾವ ರುದ್ರಹೃದಿಗಂ ನಿಜಮೇವ ರೂಪಂ. ರುದ್ರ ಸ್ತೋತ್ರ ಮಾಡ್ತಾ ಇದ್ದಾನೆ ಕೃಷ್ಣ. ಮಾಡ್ತಿರೋ ತನಗೇ ಮಾಡ್ಕೋತಾ ಇರೋದು. ನೋಡೋರಿಗೆ ಏನು ಕಾಣಿಸ್ತಾ ಇದೆ? ರುದ್ರದೇವರ ಕೃಷ್ಣಕೃತ ರುದ್ರಸ್ತುತಿ ಅಂತ ಕಾಣಿಸ್ತಾ ಇದೆ. ರುದ್ರ ತಾನೇ ರುದ್ರೋ ಬಹುಶಿರಾ ಬಭ್ರು. ತಂದೆ ತಾನು ಸ್ತೋತ್ರ ಮಾಡ್ಕೋತಾ ಇದ್ದಾನೆ. ಒಳಗಿರೋ ರೂಪನೂ ಇದೆ ಅಲ್ಲಲ್ಲಿ. ಅದೇ ತಾನೇ ತಾನು ಸ್ತೋತ್ರ ಮಾಡ್ಕೋತಾ ಇದ್ದಾನೆ. ಉಳಿದವ್ರಿಗೆ ಏನು ಕಾಣಿಸ್ತಾ ಇದೆ ನೋಡಿದ್ರೆ? ವ್ರತ ಮಾಡ್ತಾನೆ, 12 ವ್ರತ ಮಾಡಿದ್ದಾನೆ, ಉಪವಾಸ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಿದ್ದಾನೆ. ಇನ್ನೇನು ಬೇಕು? ಶಿವಸರ್ವೋತ್ತಮಲ್ಲಕ್ಕೆ ಅವ್ರಿಗೆ ಭ್ರಮೆ ಬರಬೇಕು. ಆ ರೀತಿ ಮಾಡ್ತಾನೆ. ವದಾಮಿ ನಿಜಮೇವ ರೂಪಂ. ನಿಜಮೇವ ರೂಪಂ. ಅವ್ರ ವೃತ್ತಾಂತರ್ಗತ ಸಂಕರ್ಷಣ ರೂಪ ಇದೆ, ನರಸಿಂಹ ರೂಪ ಇದೆ, ಬಿಂಬ ರೂಪ ಇದೆ. ತಾನೇ ಸ್ತೋತ್ರ ಮಾಡ್ತಿದ್ದಾನೆ ತನ್ನ ರೂಪಗಳನ್ನು. ರುದ್ರೋ ನಿಶಮ್ಯ ತದುವಾಚ ಸುರಾನ್ ಸಮಸ್ತಾನ್. ರುದ್ರದೇವರ ಕೃಷ್ಣನ್ ಮಾಡಿ ಸ್ತೋತ್ರ ಕೇಳಿದರು, ಹೇಳಿದರು ಎಲ್ರಿಗೂ ಕೂಡ. ಕೃಷ್ಣ ಸ್ತೋತ್ರ ಮಾಡಿದ್ದಾನೆ ಅಂತ ತಪ್ಪು ತಿಳ್ಕೊಂಡ್ಬಿಡಬೇಡಿ, ನಾನು ಸರ್ವೋತ್ತಮನಲ್ಲ. ಹರಿವಂಶ ಓದಬೇಕಾದ್ರೆ ಫಸ್ಟು ದೊಡ್ಡ ಸ್ತೋತ್ರ ಮಾಡ್ತಾ ಹೇಳ್ತಾರೆ. ಅಲ್ಲಿ ಕೇಶವನಾಮದ ಉತ್ಪತ್ತಿ ಎಲ್ಲ ಬರುತ್ತೆ. ಅಲ್ಲಿ ಕೇಶವ ಅಂತ ಯಾತಕ್ಕೆ ಕರೀತಾರೆ ಅದೆಲ್ಲ ಹೇಳ್ತಾ ನಮಸ್ಕಾರ ಮಾಡ್ತಾರೆ ಅವರು. ಅದಕ್ಕೆ ಆಚಾರ್ಯರು ಹೇಳಬೇಕಾದ್ರೆ ನಿರುಕ್ತಿ ತಥಾ ನಿರುಕ್ತಿ ಕೃತ ರುದ್ರೇಣ ಕೈಲಾಸ ಯಾತ್ರಾಯಾಮ್ ಹರಿವಂಶೇ ಅಂತ ಹೇಳ್ತಾರೆ. ಅದಿಷ್ಟು ಭಾಗನ ಓದ್ಕೋಬೇಕು ಅಂತ ಅರ್ಥ. ಇವತ್ತು ಕೂಡ ಕೇಶವಾದ ಅರ್ಥ ತಿಳ್ಕೊಬೇಕಾದ್ರೆ ಮಹಾಭಾರತದಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ, ಅವನ್ನೆಲ್ಲ ಕೋಟ್ ಮಾಡಬೇಕು. ಕೇಶವ ಅಂತ ಯಾತಕ್ಕೆ ಕರೀತಾರೆ? ಹಿರಣ್ಯಗರ್ಭ ಕಪ್ರೋಕ್ತ ಈಶ ಶಂಕರ ಏವಚ ಸೃಷ್ಟ್ಯಾದಿನ ವರ್ತೈ ವರ್ತೈತಿ ಯತಃ ತೌ ಸೃಷ್ಟ್ಯಾದಿನ ವರ್ತೈತಿ ಯತಸ್ತ್ವಂ ಕೇಶವೋ ಭವಾನ್ ಅಂತ ಅವ್ರು ಮಾಡಿ ಸ್ತೋತ್ರ. ಮಾರ್ಕಂಡೇಯ ಪುರಾಣದ ಅಲ್ಲಿ ಕೋಟ್ ಮಾಡ್ತಾರೆ. ಅಲ್ಲಿ ಕೋಟ್ ಮಾಡಿದ್ರೆ ಮಾರ್ಕಂಡೇಯ ಪುರಾಣದ್ದು ಇದೇ ರೀತಿ ಇಲ್ಲಿದೆ ಅಂತ ಹೇಳ್ತಾರೆ. ಅಂಥ ಸ್ತೋತ್ರ ಇಲ್ಲಿದೆ ಅಂತ. ಅದೇ ಶ್ಲೋಕ ಅಲ್ಲಿದೆ ಮಾರ್ಕಂಡೇಯ ಪುರಾಣದ್ದು.
ರುದ್ರೋ ನಿಶಮ್ಯ ತದುವಾಚ ಸುರಾನ್ ಸಮಸ್ತಾನ್ ಸತ್ಯಂ ವದಾಮಿ ಶೃಣುತ ಅದ್ಯ ವಚೋ ಮದೀಯಂ. ವಿಷ್ಣು ಸಮಸ್ತಸುಜನೈಃ ಪರಮಃ ಅಭ್ಯುಪೇಯಃ ತತ್ಪ್ರಾಪ್ತಯೇ ಅಹಂ ಅನಿಲೋ ಅಥ ರಮಾ ಅಭ್ಯುಪೇಯಾಃ. ಏಷ ಹಿ ಅಶೇಷ ನಿಗಮೋತ್ಥ ವಿನಿರ್ಣಯೋರ್ಥೋ ಯದ್ವಿಷ್ಣುರೇವ ಪರಮೋ ಮಮ ಚ ಅಬ್ಜಯೋನೇಃ. ವಿಷ್ಣು ಸಮಸ್ತಸುಜನೈಃ ಪರಮಃ ಅಭ್ಯುಪೇಯಃ. ಸಮಸ್ತ ಸುಜನರು ಕೂಡ ವಿಷ್ಣುವನ್ನೇ ಸರ್ವೋತ್ತಮ ಅಂತ ಒಪ್ಪಬೇಕು. ಪರಮಃ ಅಭ್ಯುಪೇಯಃ. ತತ್ಪ್ರಾಪ್ತಯೇ ಅಹಂ ಅನಿಲಃ ಅಥ ರಮಾ ಅಭ್ಯುಪೇಯಾಃ. ಕೃಷ್ಣ ಸಿಗಬೇಕು ಅಂತ ನಮ್ಮನ್ನೆಲ್ಲ ಹಿಡಿಬೇಕು. ನೀವು ಕೃಷ್ಣ ಸಿಗಬೇಕು ಅಂಥೇಳಿ ನಮ್ಮನ್ನು ಹಿಡಿಬೇಕು. ಯಾರನ್ನ ಹಿಡಿಯೋಕ್ಕೋಸ್ಕರ? ದೇವ್ರನ್ನ ಹಿಡಿಯೋಕ್ಕೋಸ್ಕರ. ಇವತ್ತು ರಿಕ್ಷಾ ಕ್ಯಾಚ್ ಮಾಡಿದೆ, ಯಾತಕ್ಕೆ? ಟ್ರೈನ್ ಕ್ಯಾಚ್ ಮಾಡೋಕ್ಕೋ ಪ್ಲೇನ್ ಕ್ಯಾಚ್ ಮಾಡೋಕ್ಕೋ, ಗೊತ್ತಾಯ್ತಾ? ಅದು ಮುಖ್ಯ ಗುರಿ ಇದಲ್ಲ. ಬಟ್ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಬರೋಲ್ಲ. ಅದಕ್ಕೇನು ಮಾಡಿದರು? ಕ್ಯಾಚ್ ಮಾಡಿದರು. ಅದಕ್ಕೆ ದೇವ್ರ ಹತ್ರ ಹೋಗಬೇಕಾದ್ರೆ ನಮ್ಮ ಹತ್ರ ಬಂದು ಹೋಗಬೇಕು ಅಂತ ಹೇಳ್ತಾರೆ. ಯಾರ್ಯಾರೀಗ? ಅಹಂ ಅನಿಲಃ. ಅಹಂ ಯಾತಕ್ಕೆ? ಮನೋನಿಯಾಮಕರು. ಅನಿಲಃ ಯಾತಕ್ಕೆ? ಪ್ರಾಣ ಅವರು. ಎಷ್ಟು ಸ್ವಾರಸ್ಯ ಇದೆ ಒಂದೊಂದಕ್ಕೂ ಕೂಡ. ಪ್ರಾಣ. ಆಮೇಲೆ ರಮಾ ಮಹಾಲಕ್ಷ್ಮಿ, ಸಕಲ ವಾಂಗ್ಮನಸ ದೇವತಾ. ಆದ್ದರಿಂದ ಅವರನ್ನು ಉಪೇಯ ಅಭ್ಯುಪೇಯ. ಉಪೇಯರು ಅಂದ್ರೇನು? ಸಮೀಪಿಸಬೇಕು, ಆರಾಧಿಸಬೇಕು ಅಂತ ಅರ್ಥ. ಅಭ್ಯುಪೇಯ ವಿಶೇಷವಾಗಿ ಮಾಡಬೇಕು, ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಅವೆಲ್ಲ ವಿದೆ. ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತು, ಆ ಮಾತಿನ ಅರ್ಥ ಇದು. ಏಷಃ ಹಿ ಅಶೇಷ ನಿಗಮೋತ್ಥ ನಿರ್ಣಯ. ಇದೇನೇನು ಹೇಳೋದಲ್ಲ. ಅಶೇಷ ನಿಗಮೋತ್ಥ ನಿರ್ಣಯ, ಎಲ್ಲ ಶಾಸ್ತ್ರಗಳಿಂದ ನಿರ್ಣೀತವಾದ ವಿಚಾರ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯತೆ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಇಂಥ ಅರ್ಥ ಹೇಳಿದ್ದೇವೆ ಅಂತ ಹೇಳ್ತಾರೆ. ಯದ್ವಿಷ್ಣುರೇವ ಪರಮೋ ಮಮ ಚಾಬ್ಜಯೋನೇಹಿ. ಮಮ ಚ ಅಬ್ಜಯೋನೇಹಿ. ಅಬ್ಜಯೋನಿ ಬ್ರಹ್ಮದೇವರು. ನನಗೂ ಬ್ರಹ್ಮದೇವರಿಗೂ ಸ್ವಾಮಿಯಾದವರು ಯಾರು ಅಂದರೆ ವಿಷ್ಣುವೇ ಹೊರತು ಯಾರಲ್ಲ, ನಾನಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ರುದ್ರದೇವರಲ್ಲಿ ಓಪನಾಗಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಅಬ್ಜಯೋನೇಹಿ. ತುಂಬ ಜನ ಶೈವ ಕಲಾಶಾಸ್ತ್ರ ಪ್ರಸಂಗನ ತಮ್ಮಿದಕ್ಕೆ ಉಪಯೋಗಿಸ್ಕೊಳ್ತಾರೆ. ಉತ್ತರ ಅಲ್ಲೇ ಇದೆ, ಉಪಜೀವಿಯ ಗ್ರಂಥ ಅದು. ಆ ಗ್ರಂಥದಲ್ಲಿ ಉತ್ತರ ಬಂದು ಹೋಗಿದೆ. ಆದ್ದರಿಂದ ಅದೆಂದೂ ಕೂಡ ಏನಾಗುತ್ತೆ, ಸಜ್ಜನರಿಗೆ ಮೋಹನ ಆಗೋದಿಲ್ಲ, ಹಸುರರಿಗೆ ಮೋಹನ ಆಗುತ್ತೆ ಅಷ್ಟೇ ಹೊರತು ಇವರಿಗೆ ಮೋಹನ ಆಗೋದೇ ಇಲ್ಲ. ಅವ್ಯಕ್ತತಃ ಸಕಲ ಜೀವಗಣಾಚ್ಯ ನಿತ್ಯಂ. ಮುಂದ್ಕಂದು ಅಬ್ಜಯೋನೇಹೇ. ಆಮೇಲೆ ಅವ್ಯಕ್ತತಶ್ಚ. ಅಬ್ಜಯೋನಿ ಬ್ರಹ್ಮದೇವರು, ತಾವು ರುದ್ರದೇವರು. ಮಮ ಅಬ್ಜಯೋನಿ ಬ್ರಹ್ಮದೇವರು. ಅವ್ಯಕ್ತತಃ ಮಹಾಲಕ್ಷ್ಮಿ. ತಾರತಮ್ಯ ಕ್ರಮದಲ್ಲಿ ಹೇಳ್ತಾರೆ. ಅವರೋಹಣ ಆರೋಹಣ ಇದೆಯಲ್ಲ, ಆರೋಹಣ ಕ್ರಮದಲ್ಲಿ ಹೇಳ್ತಾರೆ. ಸಕಲ ಜೀವಗಣಾಚ್ಯ ನಿತ್ಯಂ ಇತ್ಯೇವ ನಿಶ್ಚಯ ಭೂತ ಏತದನು ಸ್ಮರಧ್ವಂ. ಸಕಲ ಜೀವಗಣಕ್ಕಿಂತ ಪರಮಾತ್ಮ ಶ್ರೇಷ್ಠ. ಇದು ನಿತ್ಯವಾದ ವಿಚಾರ. ಈ ಟರ್ಮು ಆ ಟರ್ಮು ಅಂತಿಲ್ಲ. ಇದು ನಿಶ್ಚಯ, ನಿತ್ಯ ನಿಶ್ಚಯ. ಎಷ್ಟು ಹೊತ್ತು ಹೇಳ್ತಾರೆ ಅಂದರೆ ಉತ ಏತದ್ ಅನುಸ್ಮರಧ್ವಂ. ಇದು ಯಾವಾಗಲೂ ನೆನಪಿಟ್ಕೊಡಿ ಅಂತ ಹೇಳ್ತಾರೆ. ನಾನೇನು ಹೇಳ್ತಾ ಇದ್ದೇನೆ? ಸ್ಮರಧ್ವಂ ಅನುಸ್ಮರಧ್ವಂ. ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ಇರಬೇಕು. ಆಚಾರ್ಯ, ಪ್ರಶ್ನೆ ಬಂದಿದೆ. ಏನು ಹೇಳಿ? ಅಸುರರಿಗೂ ಇದು ಉಪದೇಶ ಮಾಡ್ದಂಗೆ ಆಯ್ತಲ್ಲ, ಅವ್ರಿಗೆ ಯಾಕೆ ಗ್ರಾಹ್ಯ? ಯಾರಿಗೆ? ಅಂದರೆ ರುದ್ರದೇವರು ಹೇಳ್ತಾ ಇರೋದು ಅಸುರರಿಗೂ ಉಪದೇಶ ಮಾಡ್ದಂಗೆ. ಅವ್ರು ಏನು ಮಾಡ್ತಾರೆ? ಅವ್ರಿಗೆ ಇದು ಈ ಭಾಗ ನೋಡೋದಿಲ್ಲ ಅವರು, ಗೊತ್ತಾಯಿಲ್ಲ. ಅವ್ರಿಗೆ ಇಷ್ಟೇ ನೋಡಿ, ಇದೇ ಸಾಕು ನಮಗೆ. ಅರ್ಥ ಆಯ್ತಾ? ಈಗ ಮಾಡೋದೆಲ್ಲ ಮೋಸ ಮಾಡೋದೇನವರು ಕೃಷ್ಣ ನಮಸ್ಕಾರ ಮಾಡಿದ್ರೆ ಅಷ್ಟು ಸಾಕಪ್ಪ ನಮಗೆ. ಉಳಿದೆಲ್ಲ ಏನೋ ಅದನ್ನು ಮೋಹನ ಅಂದ್ಬಿಡ್ತಾರೆ ಅಷ್ಟೇ. ರುದ್ರದೇವ್ರು ಮೋಹನ ಅಂದ್ಬಿಡ್ತಾರೆ ಆ ಥರ, ಗೊತ್ತಾಯ್ತಾ? ಈಗ ಉದ್ದೇಶ ಅವನಿಗೆ ಎಸ್ಕೇಪ್ ಆಗೋ ಐಡಿಯಾ ಅವನಿಗಿರುತ್ತೆ. ಈಗ ಏನು ಕೊಟ್ಟರು ಯಾವ ಕ್ಲಾಸ್ ಹುಡುಕ್ತಾನೆ ಅದರಲ್ಲಿ. ಎಸ್ಕೇಪ್ ಆಗಲಿಕ್ಕೆ ಅನುಕೂಲ ಮಾಡೋದು ಯಾವುದೋ ಅದನ್ನು ಮಾತ್ರ ನೋಡ್ತಾವೆ. ಈ ಭಾಗ ನೋಡೋದಿಲ್ಲ. ಅರ್ಥ ಆಯ್ತಾ? ಸರಿಯಾದ ಸಂಧಾನ ಮಾಡಬೇಕು. ಅದಕ್ಕೆ ನಾನು ಮಾಡೋದಿಲ್ಲ. ಯಾಕೆ? ಸರಿಯಾಗಿ ಮಾಡೋಕ್ಕಾಗೋದಿಲ್ಲ, ಅದರಿಂದ ಮಾಡೋದಿಲ್ಲ. ನೋಡಿ, ನಾವು ಹೇಳಿದ್ದೆ ತಿರುಗಿಸ್ಬಿಡ್ತಾರೆ ವಾಪಸ್ಸು. ಅವರು ಸುಮ್ಮನೆ ಮಾಡಿದ್ರು ಮಾಡಿಬಿಡ್ತಾರೆ. ಸರಿಯಾಗಿ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಮಡಿಯಿಂದ ಅವೆಲ್ಲ ಆಗಲಿಲ್ಲ, ಹೋಗಲಿಲ್ಲ. ಅದಕ್ಕೋಸ್ಕರ ಮಾಡಿ ಎಷ್ಟೊಂದು ಹೇಳ್ತಾರೆ. ತಪ್ಪು ವಾಯಿಸ್ತು ಹೇಳಿ ಪಾಪ ಬರುತ್ತಂತೆ. ಹೇಳೋದೇ ಇಲ್ಲ ನಾನು. ಅದಕ್ಕೆ ಗೊತ್ತಾಯ್ತಿಲ್ಲ. ಎಷ್ಟು ಓಪನ್ನಾಗಿ ಹೇಳ್ತಾರೆ ಗೊತ್ತಾ? ಅದಕ್ಕೆ ನಾನು ಸುಮ್ಮನೆ ಸಿನಿಮಾ ಹಾಡ್ಕೊಂಡು ಹೋಗ್ಬಿಡ್ತೀನಿ. ತಪ್ಪಾದರೂ ಪಾಪ ಇಲ್ಲ ಅಲ್ಲಿ, ಪಾಪ ಗೀಪ ಏನಿಲ್ಲ. ಅದರಿಂದ ಭಾಳ ಡೇಂಜರ್ ಅಂಥೇಳಿ. ಅಂದರೆ ಒಳ್ಳೆಯದನ್ನು ಅವರು ಮಿಸ್ಯೂಸ್ ಮಾಡ್ಕೋತಾರೆ. ಯಾವ ಟರ್ಮ್ ಹೇಳಿದರೂ ಕೂಡ ಅವ್ರಿಗೆ ಬೇಕಾಗಿದ್ದೇನೋ ಪ್ರಮೇಯ ಬೇಕಿಲ್ಲ. ಅವರಿಗೆ ಮನಸ್ಸಲ್ಲಿರೋದನ್ನೇ ಅರ್ಥ ಮಾಡಿಕೊಡೋ ಐಡಿಯಾ ಅವ್ರಿಗಿರೋದ್ರಿಂದ ಅವರು ತಿಳ್ಕೊಡೋದಿಲ್ಲ. ಆದ್ದರಿಂದ ಇಷ್ಟು ಹೇಳಿದ್ರು ಗೊತ್ತಾಗಲಿಲ್ಲ ಅವರಿಗೆ. ಭಗವದ್ಗೀತೆ ಇದೆ, ಅಷ್ಟು ಹೇಳಿದ್ರೆ ಯಾಕೆ ಗೊತ್ತಾಗಬಾರ್ದಾಗಿದ್ದರೆ ಅಷ್ಟೇ. ಅದು ಎಲ್ಲ ಸರ್ವಶ್ರೇಷ್ಠ. ಇವತ್ತಿಗೂ ಕೂಡ ಅದನ್ನು ಒಪ್ತಾ ಇದ್ದಾರೆ. ಅದರಲ್ಲಿ ಹರಿಸರ್ವೋತ್ತಂದ್ರೆ ಬಾಯಿ ಬಿಟ್ಟು ಹೇಳಿರೋದು ಗೊತ್ತಾ? ಹಂಗೆ ಬ್ರಹ್ಮಾಣ ಮೀಶಂ ಕಮಲಾಸನಸ್ತೆ ಎಲ್ಲ ಬಂದೋಗ್ಬಿಟ್ಟಿದೆ. ಆದರೂ ಕೂಡ ನಂಬೋದಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ, ಬಿಡ್ಲಿಕ್ಕೆ ತಯಾರಿಲ್ಲ.
ಪರಮೋ ಮಮ ಚಾಬ್ಜಯೋನೇ ಅವ್ಯಕ್ತತಃ ಸಕಲ ಜೀವಗಣಾಚ್ಚ ನಿತ್ಯಂ ಇತ್ಯೇವ ನಿಶ್ಚಯ ಉತ ಏತದನುಸ್ಮರಧ್ವಂ ಇತ್ಯುಕ್ತವತಿ ಅಖಿಲ ದೇವಗಣಾಗಿರೀಶೆ ಕೃಷ್ಣಂ ಪ್ರಣೇಮುಹು ಅತಿವೃದ್ಧ ರಮೇಶ ಭಕ್ತ್ಯಾ. ಮಾತು ಕೇಳಿದಾಗ ದೇವತೆಗಳಿಗೆ ಭಾರಿ ಖುಷಿಯಾಗೋಯ್ತು. ಈ ಭಕ್ತಿ ಜಾಸ್ತಿ ಆಯಿತು ಅವರಿಗೆ ಅಂತ ಹೇಳ್ತಾರೆ. ಭಕ್ತಿ ಬೇಕಾಷ್ಟಿದೆ ಹೇಳಿಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಆಯಿತು. ಇದು ಭಾರಿ ವಿಶೇಷ ಆಯಿತು. ಅದು ವಿಶೇಷ ಅಂತ ಒಪ್ಕೊಂಡಿದ್ವಿ ನಾವೀಗ. ಎಲ್ಲರೂ ಭಕ್ತರಾಗಿದ್ದರು, ಎಲ್ಲ ನಿರ್ಣಯ ಗೊತ್ತು ಅವರಿಗೆ. ಹೃದಯದವ್ರ ಮಾತು ಕೇಳಿದ ಮೇಲೆ ಏನಾಯಿತು ಅವರಿಗೆ? ಭಕ್ತಿ ಇನ್ನೂ ಜಾಸ್ತಿ ಆಯಿತು. ಅದಕ್ಕೆ ಕೇಳಿದ್ದೇ ಕೇಳಬೇಕು. ಭಾಗವತಾದಿ ತಾನೇ ಹೇಳಿರ್ತಾನೆ, ತಾನೇ ಕೇಳಿರ್ತಾನೆ. ಯಾರೋ ಪ್ರವಚನ ಮಾಡ್ತಾರೆ, ಸರಿಯಾಗಿ ಮಾಡೋರು ಮಾಡ್ತಾರೆ, ನೋಡ್ತಾನೆ, ಭಾಳ ಎಂಜಾಯ್ ಮಾಡ್ತಾನೆ. ಯಾತಕ್ಕೆ ಅಂದರೆ ಆ ಕಾಲಕ್ಕೆ ಸ್ಮರಣೆ ಮತ್ತೆ ಬಂದಿದ್ದೊಂದು, ಎಲ್ಲ ಸ್ಮರಣೆ ಬಂದಿದ್ದೇ ಒಂದು ಪಾಯಿಂಟ್. ಕೆಲವೊಮ್ಮೆ ಆ ವಿಚಾರ ಮಾಡ್ತಿರ್ಬೇಕಾದ್ರೆ ಅವರೇ ಹೊಸ ವಿಷಯ ಹೇಳ್ಬೋದು, ನಮಗೆ ಹೊಡಿಬೋದು. ಕೇಳ್ತಾ ಕೇಳ್ತಾ ನಮಗೆ ಹೊಸ ವಿಷಯ ಹೊಡಿಬೋದಾಗ. ಯಾಕಂದರೆ ನಾವು ಹೇಳಬೇಕಾದ್ರೆ ಹೇಳೋರಾಗಿ ಹೇಳಿರ್ತೇವೆ, ಕೇಳ್ಬೇಕಾದ್ರೆ ಕೇಳ್ತಾ ಇರಬೇಕಾದ್ರೆ ಹೊಸ ಫ್ಲ್ಯಾಶ್ ಆಗುತ್ತೆ. ಯಾವಾಗಲೂ ಕೂಡ ಪಾಠ ಪ್ರವಚನ ಯಾತಕ್ಕೆ ಕೇಳಬೇಕು ಅಂದರೆ ಆ ಕಾಲಕ್ಕೆ ಹೊಸ ವಿಷಯ ಹೊಡೆಯುತ್ತಾಗ. ಹೇಳೋರಿಗೂ ಹೊಡೆಯುತ್ತೆ, ಕೇಳೋರಿಗೂ ಹೊಡೆಯುತ್ತೆ. ಹೇಳೋರಿಗೆ ಜಾಸ್ತಿ ಹೊಡೆಯುತ್ತೆ. ಆದ್ದರಿಂದ ಅದು ಹೇಳೋದನ್ನು ಫಸ್ಟ್ ಪ್ರಿಫರೆನ್ಸು, ಕೇಳೋರಿಗೆ ನೆಕ್ಸ್ಟ್ ಪ್ರಿಫರೆನ್ಸು. ಅರ್ಥ ಆಯ್ತಾ? ಇದೆಲ್ಲ ತುಂಬ ಇಂಪಾರ್ಟೆಂಟ್. ಅದು ವೇಸ್ಟ್ ಆಗೋದೇ ಇಲ್ಲ ಒಟ್ಟಿನ ಮೇಲೆ. ಇವಾಗ ಯಾವುದೋ ಜಿಲೇಬಿ ಹಾಕಿರ್ತಾರೆ, ಸಾಕಷ್ಟು ತಿಂದುಬಿಟ್ಟಿರ್ತಾನೆ, ಮತ್ತು ಯಾವುದೋ ಥರ ಬೇಡ ಬೇಡ ಹೊಟ್ಟೆ ಮೇಲೆ ಇದು ಜಿಲೇಬಿ ಎಲ್ಲ ಜಾಂಗೀರು ಅಂತ ಹಾಕಿರಿ ಅಂತಾನೆ, ಮತ್ತೆ ಹಾಕಿರಿ. ಅದಕ್ಕೆ ಅದು ಎಲ್ಲದೇನೆ ಸ್ವೀಟೇ. ಅಷ್ಟೊತ್ತು ಹಾಕಲಿಲ್ಲ, ಬೈತಾ ಶುರು ಮಾಡ್ತಾರೆ, ಹಾಕಲೇ ಇಲ್ಲ, ಹೊಟ್ಟೆದು ಹೊಡಕಾದು ವಾದ್ಯ ಮಾಡಿಸ್ತಿದ್ದಾರೆ, ಅದು ಬೇಕು. ಮತ್ತೆ ಏನಿದೆ ಹೊಸ ಒಂದು ಏನೋ ಒಂದಿದೆ ಅದರಲ್ಲಿ. ಅಷ್ಟು ಸ್ವೀಟ್, ಹೆಸರು ಸ್ವೀಟೇ ಎಲ್ಲದಕ್ಕೂ. ಅದು ಏನಿದೆ ಪ್ರತಿಯೊಂದರಲ್ಲೂ ಕೂಡ ಒಂದು ಅಷ್ಟು ಹಣ್ಣುಗಳಿವೆ. ಪ್ರತಿಯೊಂದು ಹಣ್ಣಿಗೂ ಏನಿದೆ ಒಂದು ಇದೆಲ್ಲ ಬಹುಚಿತ್ರ ಜಗದ್ಭವದ ಕಾರಣ. ಆಶ್ಚರ್ಯ ಒಂದೇ ರೀತಿ ಮತ್ತೆ ಎಕ್ಸ್ಚೇಂಜ್ ಆಗೋದಿಲ್ಲ. ಏನು ಪರಮಾವಧಿ ಆಶ್ಚರ್ಯ. ಆ ಗುಣ ಹಾಗೆ ತುಂಬಿರಬೇಕು ಅದರಲ್ಲಿ. ಆ ಬೀಜ ಹಾಗೇ ಇರಬೇಕು, ಪ್ರತಿಯೊಂದು ವ್ಯವಸ್ಥೆ ಹಾಗೇ ಇರಬೇಕು. ಇದು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೆಷಿನ್ ಪಟ 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 ತರಲಿಕ್ಕಾಗೋದಿಲ್ಲ. ಎಷ್ಟು ಇದೇನು ಒಂದು 4-6 ದಿವಸ ಮೆಷಿನ್ ಕೆಟ್ಟೋಗ್ಬಿಡುತ್ತೆ, 4 ದಿವಸ ಮಾಡೋ ಮೆಷಿನ್ ಕೆಟ್ಟೋಗ್ಬಿಡುತ್ತೆ. ಅದಾಧಿಕಾರ ಪರಮಾತ್ಮ ತರ್ತಿದ್ದಾನೆ ಅಂದರೆ ಎಷ್ಟು ಸಾಮರ್ಥ್ಯ. ಈಶ್ವರ ವೃಂದಾವನದಲ್ಲಿ ಕೃಷ್ಣ ಆಗಿದ್ದಾಗ ಹೋಗಿದ್ರು. ಏನು ಹೋಗಿತ್ತು? ಈಶ್ವರ ಮೂಲ ರೂಪದಲ್ಲಿ ಹೋಗಿದ್ರು. ಎಲ್ಲಿ ಯಾರು ಹೇಳಿದ್ದಾರೆ? ನಾರ್ತ್ ಕಡೆ ಹಾಂ, ಪ್ರತೀತಿ ಇದೆ. ಪ್ರತೀತಿ ಇದೆಲ್ಲ ನಮ್ಮ ಮನೆ ಅಂತ ಪ್ರತೀತಿ ಇದೆ ಅಂತ ನಾವು ಸೆಲ್ಯೂಟ್ ಮಾಡಿಸ್ಕೊಳಕ್ಕಾಗತ್ತಾ? ಡಾಕ್ಯುಮೆಂಟ್ ತೋರಿಸ್ಬೇಕು ಅದಕ್ಕೆ. ಕೃಷ್ಣನ ದರ್ಶನ ಮಾಡಕ್ಕೆ ಹೋಗಿದ್ರು. ಯಾರು? ಈಶ್ವರ. ಎಲ್ಲಿ ಹೋಗಿದ್ರು? ವೃಂದಾವನಕ್ಕೆ. ಅಲ್ಲ, ಈಶ್ವರ ಹೋಗಿದ್ದು ಸಮಸ್ಯೆನೇ ಇಲ್ಲ. ಯಾಕೆಂದರೆ ಅದು ಒಪ್ಕೊಂಡಿರೋ ವಿಚಾರ. ನಾವು ಕೃಷ್ಣ ಹೋಗಿದ್ದ ಅಂತ ಹೇಳ್ತೀರ, ಆಧಾರ ತೋರಿಸ್ಬೇಕಷ್ಟೆ. ಇದಕ್ಕೆ ಆಧಾರ ತೋರಿಸ್ಬೇಕಾಗಿಲ್ಲ. ಯಾತಕ್ಕೆ? ಸ್ವತಃ ಸಿದ್ಧ ಅದು, ಅದಕ್ಕೆ ಮತ್ತೆ ಆಧಾರ ಬೇಕಿಲ್ಲ. ಉಕ್ತೈರನ್ಯೈಶ್ಚ ಗಿರಿಶವಾಕ್ಯೈ ತತ್ವ ವಿನಿರ್ಣಯೈ ಕೃಷ್ಣ. ರುದ್ರದೇವರ ಮಾತೇ ತತ್ವನಿರ್ಣಯ ಅಂತ ಕರೆದ ಮೇಲೆ ಆಚಾರ್ಯದು ಮಹಾತತ್ವ ನಿರ್ಣಯ, ವಿಷ್ಣುತತ್ವ ನಿರ್ಣಯ ಬರೆದಿದ್ದಾರಲ್ಲ, ಮಹಾತತ್ವ ನಿರ್ಣಯ ಇದ್ದಾಗಿ. ಅದಕ್ಕೆ ಅದು ಬ್ರಹ್ಮ ಸುರಾಧ್ಯ ನರ ಅಂತ ಹೇಳಿದ್ದು. ರುದ್ರದೇವರ ಮಾತನ್ನು ದೇವತೆಯವರು ಕೇಳಿ ಭಕ್ತಿ ಜಾಸ್ತಿ ಮಾಡಿಕೊಂಡ್ರು ಅಂದರೆ ಇವರು ರುದ್ರೋತ್ತಮರು ಬರೆದ ಶ್ಲೋಕ ಕೇಳಿ ಇನ್ನೂ ಜಾಸ್ತಿ ಆಯಿತು. ಇವೆಲ್ಲ ಯಾರಿಗೆ ಟೆಕ್ಸ್ಟ್ ಆಯ್ತು? ಇವೆಲ್ಲ ಕೂಡ ದೇವತೆಗಳು ಟೆಕ್ಸ್ಟ್ ಬುಕ್ಸ್. ಏನು ಸರುಮೂಲ ಓದ್ತಿದ್ದೇವೆ, ನಮಗಷ್ಟೇ ಅಲ್ಲ, ಯಾರಿಗದು? ದೇವತೆಗಳಿಗೂ ಟೆಕ್ಸ್ಟ್ ಬುಕ್. ಮೊದಲ ಉತ್ತಮಾಧಿಕಾರಿಗಳು ಅವರೇ, ಅವರಿಗೆ ಹಾಗೆ ಅರ್ಥ ಆಗೋದು. ಅದಕ್ಕೆ ದೇವರು ಬಂದು ವೇದ ಜಯತೀರ್ಥರು ಬರ್ತದೆ, ಅದಕ್ಕೇ ತಮಗೆ ಅರ್ಥ ಆಗುತ್ತೆ ಅಂತ ಬರ್ತದೆ. ಅವ್ರು ಹೇಳಿಬಿಟ್ಟಿದ್ದಾರೆ. ಆನಂದ ತೀರ್ಥ ಭಗವದ್ ವಚಸಾಂ ವಿಶಿಷ್ಟ ವ್ಯಾಖ್ಯಾನ ಕರ್ಮಣಿ ಸುರ ಅಧಿಕಾರಿಗಳು ಅಂತ ಇಂಡೈರೆಕ್ಟಾಗಿ ಅದು ಸ್ವರೂಪ ಹೇಳ್ಕೊಬಿಟ್ಟಿದ್ದಾರೆ. ವ್ಯಾಖ್ಯಾನ ಬರೀಬೇಕಾದ್ರೆ ಏನಾಗಿರ್ಬೇಕು? ಅವರು ದೇವತೆಗಳೇ ಆಗಿರ್ಬೇಕು, ಬೇರೆಯವರಿಗೆ ಬರೀಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ವಿನಯ ತೋರಿಸಿದ್ರು. ಆಮೇಲೆ ಆದರೂ ಕೂಡ ಪ್ರಯತ್ನ ಮಾಡ್ತೀನಿ ಅಂದರೆ ಹಾಸ್ಯಾಸ್ಪದ ಆಗಬಾರ್ದು ಅಷ್ಟೇ. ಅದು ಪೂರ್ವಾರ್ಧ ತತ್ವ, ಉತ್ತರಾರ್ಧ ವಿನಯ ಅಷ್ಟೇ. ಅದು ಮಾತಿಂದ ನಿಮಗೆ ಅರ್ಥ ಆಗುತ್ತೆ. ಉಳಿದವರಿಗೆ ಬರೀಲಿಕ್ಕೆ ಬರೋದಿಲ್ಲ ಅಂತ ಅವರೇ ಹೇಳ್ಕೊಂಡಿರೋದು. ಮುಕ್ತೈರನ್ಯೈಶ್ಚ ಗಿರಿಶವಾಕ್ಯೈ ತತ್ವವಿನಿರ್ಣಯೈ ಕೃಷ್ಣಶ್ಚೈವ ಗುಣಾಖ್ಯಾನೈ ಉದರಿಂದ್ರಾದಿದೇವತಾ ಜ್ಞಾನಾಭಿವೃದ್ಧಿಯ ಮಗಮತ್ ಪುರಾಪಿ ಜ್ಞಾನಿನೋಧಿಕಂ. ಇದನ್ನೆಲ್ಲ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ, ಹಿಂದೆ ಹೇಳಿದ್ದಾರೆ. ಪುರ ಏವ ಪೂರಿತಮಪ್ಪೂರ್ ಅಂತ ಹೇಳಿದಾರಲ್ಲ, ಆ ದೇವರು ಎಷ್ಟೇ ಕೇಳಿದರೂ ಕೂಡ ಜ್ಞಾನವೃದ್ಧಿ ಆಗ್ತಾನೇ ಇರುತ್ತೆ ಎಂಬುದು ನೀವು ಕೇಳಿದರೆ ಆಗುತ್ತೆ, ಓದ್ತೀರಿ, ಓದ್ದಾಗಲೂ ಆಗುತ್ತೆ. ಪ್ರತಿನಿತ್ಯ ಪಾರಾಯಣ ಮಾಡೋ ಅಭ್ಯಾಸ ಯಾತಕ್ಕೆ ಬಂತು ಅಂದರೆ ಎಲ್ಲೋ ಮನಸ್ಸಿಟ್ಟು ಮಾಡ್ತಾರೆ, ಆದ್ದರಿಂದ ಬರೋದಿಲ್ಲ. ಸರಿಯಾಗಿ ಮನಸ್ಸಿಟ್ಟು ಮಾಡಿದ್ರೆ ಏನಾಗುತ್ತದು? ಪ್ರತಿಷ್ಠಾನ. ಯಾಕೆ ಹೇಳೋರು ಯಾರೂ ಇಲ್ಲ ಈಗ. ಪುಸ್ತಕದಲ್ಲಿ ಆಚಾರ್ಯ ಮಾತಾಡ್ತಾರೆ ಅಂತ ಅರ್ಥ. ಸರಿಯಾಗಿ ಗಮನ ಕೊಡಬೇಕು ಆ ಕಡೆ. ಹೊಸ ಹೊಸ ಅರ್ಥಗಳಾಗ್ತಿರುತ್ತೆ. ಹಾಂ, ಎಲ್ಲಿದೆ? ಹೌದು, ಕಲ್ಪಲತಾ ಗ್ರಂಥ ಇದೆ ಅವತ್ತು. ಹೌದು, ತುಂಬ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾರೆ.
ಹರಿಭಕ್ತಿ ಲತಾ, ಆಮೇಲೆ ಇದು ಕಲ್ಪಲತಾ ಒಂದು ಗ್ರಂಥ, ಹರಿಭಕ್ತಿ ಲತಾ ಅಂತ ಒಂದು, ಶ್ರುತತತ್ವ ಪ್ರಕಾಶಿಕ ಒಂದು, ಯುಕ್ತಿಮಲ್ಲಿಕಾದ ಭಾಗಗಳಿದ್ದಾಗ ಅವೆಲ್ಲ ಕೂಡ ಪ್ರಿಂಟ್ ಮಾಡಿಸ್ಬೇಕಾದ್ರೆ ಯುಕ್ತಿಮಲ್ಲಿಕಾನ ಪರಿಶಿಷ್ಟದಲ್ಲಿ ಎಲ್ಲ ಹಾಕಬೇಕು. ಎಷ್ಟು ವಿಷಯ ಇಲ್ಲಿ ಕಡಿಮೆ ಹೇಳಿದ ಜಾಸ್ತಿ ಹೇಳಿದ್ದಾರೆ, ಅಲ್ಲಿ ವ್ಯಾಖ್ಯಾನ ಬಡದ ಮಾಡಿದ್ದಾರೆ. ಇಲ್ಲೇ ಜಾಸ್ತಿ ಹೇಳಿದ್ರೆ ಕಡಿಮೆ ಹೇಳಿದ್ದಾರೆ. ಅವೆಲ್ಲ ಯುಕ್ತಿಮಲ್ಲಿಕನೇ. ಮದ್ರಾಸ್ ಸ್ವಾಮಿ ಏನೇನು ಬರೆದಿದ್ದಾರೆ ಅವಿಷ್ಟು ಕೂಡ ಆ ಯುಕ್ತಿಮಲ್ಲಿಕದ ಭಾಗಗಳು. ಆಚಾರ್ಯ ಏನು ಖಂಡನ ತ್ರಯ ಬರೆದರು, ಅದೆಲ್ಲ ಅನುವ್ಯಾಖ್ಯಾನದ ಭಾಗ ಅವೆಲ್ಲ ಕೂಡ. ಅರ್ಥ ಆಯ್ತಾ? ಪ್ರಕರಣಗಳು, ಅದು ಪ್ರಕರಣ ಇದ್ದಾಗೆ ಇವೆಲ್ಲ ಯುಕ್ತಿಮಲ್ಲಿಕ ಇದ್ದಿದ್ದಾಗೆ. ಸೊ ಪ್ರಿಂಟ್ ಮಾಡಿಸ್ಬೇಕಾದ್ರೆ ಹಾಗೆ ಮಾಡಿಸಿದರೆ ನಿಜವಾಗ್ಲೂ ವಾದಿರಾಜ ಸ್ವಾಮಿಗಳ ಯುಕ್ತಿಮಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಹಾಂ, ವಾದಿರಾಜ ಹರಿಭಕ್ತಿ ಲತಾ, ಕಲ್ಪಲತಾ, ಶ್ರುತತತ್ವ ಪ್ರಕಾಶಿಕ ಅವೆಲ್ಲ ತುಂಬ ಇದೆ ಅಂತ ಗ್ರಂಥಗಳು. ಜ್ಞಾನಾಭಿವೃದ್ಧಿ ಭಗವತ್ ಪುರ, ಹರಿ ಸರಸ ಭಾರತೀಯ ವಿಲಾಸ ಅವೆಲ್ಲ ಯುಕ್ತಿಮಲ್ಲಿಕದ ಭಾಗಗಳು ಅವೆಲ್ಲ ಕೂಡ. ತಿಳಿತಾ? ಜ್ಞಾನಾಭಿವೃದ್ಧಿ ಭಗವತ್ ಪುರಾಪಿ ಜ್ಞಾನಿನೋ ಅಧಿಕಂ ಸರ್ವದೇವೋತ್ತಮಂ ತಮ್ಮಿ ಜಾನಂತೇವ ಸುರಾ ಸದಾ. ತಿಳ್ಕೊಂಡ್ರು ಹಾಗೆ ತಿಳ್ಕೊಂಡ್ರು. ಆಚಾರ ಒಂದು ದೃಷ್ಟಾಂತ ಕೊಟ್ಬಿಟ್ರಾಗಲೇ, ದ್ವಾರಕ ಹೇಗೆ ತುಂಬಿಸಿದ್ರು ಹಾಗೆ ಅಂಥೇಳಿ ಯಥೋಚಿತ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ತಥಾಪಿ ತತ್ಪ್ರಮಾಣಾನಾಂ ಬಹುತ್ವಾದ್ಯತ್ರ ಸಂಶಯ. ಇವತ್ತು ಕೂಡ ಕಾನ್ಫರೆನ್ಸ್ಗಳು ಮಾಡ್ತಾರಲ್ಲ ಮೆಡಿಕಲ್ ಅವೆಲ್ಲ ಕೂಡ, ಅದಕ್ಕೆಲ್ಲ ಹೇಳಿದ್ದಾರೆ ಅಟೆಂಡ್ ಅವರು. ತಾವು ಒಂದು ವಾರದ ಕಾನ್ಫರೆನ್ಸ್ ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ವಾರ ಇಲ್ಲಿದ್ದರೆ ಅವರಿಗೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ಆ್ಯಕ್ಚುಲಿ ಒಂದು ಲಕ್ಷಗಟ್ಟಲೆ ಬರೀ ಸುಮ್ಮನೆ ಇದಕ್ಕೆ ಅವರು ವಿಸಿಟಿಂಗ್ ಫೀಸ್ ಎಷ್ಟು ತೊಗೊಂಡಿರ್ತಾರೆ. ಇನ್ನು ಬಿಟ್ಟು ಅಲ್ಲಿಗೆ ಹೋಗಿರ್ತಾರೆ. ಯಾತಕ್ಕೆ ಅಂದರೆ ಕೇಳ್ಕೊಂಡು ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತಾರೆ ಅದರಿಂದ. ಯಾಕೆ ಅದು ಅಪ್ಲೈ ಮಾಡ್ತಾರೆ. ಅಲ್ಲಿ ಹೋಗಿದ್ದನ್ನ ಅಪ್ಲೈ ಮಾಡೋದ್ರಿಂದ ಅಡ್ವಾನ್ಸ್ ಟೆಕ್ನಿಕ್ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅದರಿಂದ ತುಂಬ ಉಪಯೋಗ ಆಗಿಬಿಡುತ್ತೆ. ಅದರಿಂದ ಅವ್ರ ಟೈಮ್ ಉಳಿಯುತ್ತೆ, ಇದು ಉಳಿಯುತ್ತೆ, ಎಲ್ಲ ಉಳಿದ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಹೋಗದೇ ಇರೋರು ಮಿಸ್ ಮಾಡ್ಕೋತಾರೆ. ಇದರ ಇವರಿಗೆ ಲಾಭ ಸಿಗ್ತದೆ. ಆ ದೃಷ್ಟಿಯಿಂದ ನೀವು ಗಮನಿಸ್ತಾ ಇದ್ದರೆ ಲೌಕಿಕದಲ್ಲಿ ನಮ್ಮಲ್ಲಿ ಏನು ಇರೋದು ಮರ್ತೋಗ್ಬಿಡುತ್ತೆ. ಹೋಗ್ಬಿಟ್ರೆ ಯಾತಕ್ಕೆ ಅಂದರೆ ಬರೀ ಗಲಾಟೆಗಳಲ್ಲಿ ವ್ಯವಸ್ಥೆ ಇರೋದಿಲ್ಲ. ಅವರು ಏನೋ ಮಾತಾಡ್ಬಿಡ್ತಾರೆ, ಕನ್ಫ್ಯೂಷನ್ ಬಂದು ಹೋಗ್ಬಿಡುತ್ತೆ. ಆ ಥರ ಆಗಬಾರ್ದು. ಜನ ಕೇಳೋರಿದ್ದಾರೆ ಅಲ್ಲೆಲ್ಲ ಹಾಗೆ ಆಗೋದೇ ಇಲ್ಲ. ನೋಡಿದ್ವಲ್ಲ ವಿಷಯ ಫುಲ್ಲು ತಾಲಿಸಿ ಒಬ್ಬ ಹುಡುಗವ್ರು ಮಾತು ಕೂಡ ಆಡೋಲ್ಲ, ಕೇರ್ಫುಲ್ಲಾಗಿ ಕೇಳ್ತಿರ್ತಾರೆ. ಎಲ್ಲಿ ಕೇಳಬೇಕು ಅಲ್ಲಿ ಮಾತ್ರ ಕೇಳ್ತಾರೆ, ಸುಮ್ಮನೆ ಕೇಳೋದಿಲ್ಲ ಅವರು. ನಮ್ಮನ್ನು ಮಧ್ಯೆ ಮಧ್ಯೆ ಉದ್ದು ಬಾಯಿ ಹಾಕ್ತಾನೆ ಇರ್ತಾರೆ. ಅದ್ರದ್ದು ಏನಾಗಲ್ಲ, ಅದು ಯಾರಿಗೆ ಕೇಳಿಸೋದಿಲ್ಲ. ಫಸ್ಟ್ ಆಫ್ ಆಲ್ ಕೇಳಿಸೋದೇ ಇಲ್ಲ. ಕೇಳಿದ್ರೆ ಅರ್ಥನೂ ಆಗೋದು. ಇನ್ನು ಮುಂದೆ ಏನೂ ಗೊತ್ತಿರಲ್ಲ, ಅದರಿಂದ ಹಾಗಾಗಿಬಿಡುತ್ತೆ. ವ್ಯವಸ್ಥಿತ ನಡಿಬೇಕು, ಆಗ ಸಭೆಗಳಿಗೆ ಮಹತ್ವ ಬರುತ್ತೆ. ಎಲ್ಲ ಸೀನಿಯರ್ಸ್ ಯಾರಿಗೆ ಯಾರು ಹೇಳ್ಕೊಂಡು ಸಂಕೋಚ ಆಗಿಬಿಡುತ್ತೆ. ಆದರೆ ಫ್ರೀ ಆದಾಗ ಆಗಿಬಿಡ್ತಾರೆ. ಹಾಗಾಗಬಾರ್ದು, ನಿಯಂತ್ರಣ ಇರಬೇಕಾಗುತ್ತೆ. ಇತ್ಯುಕ್ತವತ್ಯಖಿಲ ದೇವಗಣಾಗಿರೀಶೇ ಕೃಷ್ಣಂ ಪ್ರಣೇಮುಹು ಅತಿವೃದ್ಧ. ಆಯ್ತಲ್ಲ, ಜ್ಞಾನಾಭಿವೃದ್ಧಿ ಮಗಮನ್ ಪುರಾಪಿ. ಯಾವುದೇ ಸಭೆಗೆ ಉಪನ್ಯಾಸಕ್ಕೆ ಹೋದಾಗೆಲ್ಲ ಒಂಥರ ಭಾರಿ ಖುಷಿಯಿಂದ ಬರಾಗಿರ್ಬೇಕು. ನಮ್ಗೆ ಎಷ್ಟೋ ವಿಷಯ ಗೊತ್ತಾಯ್ತು. ಈಗ ಕೆಲವು ವಿಷಯ ಗೊತ್ತಿದೆ, ಕ್ಲಾರಿಫಿಕೇಷನ್ ಸಿಗುತ್ತೆ ಕೆಲವಕ್ಕೆ. ತನಗೆ ಗೊತ್ತಿದೆ, ಅದು ಕನ್ಫರ್ಮ್ ಆಯಿತು, ಈ ಕರೆಕ್ಟ್ ಆಯಿತು, ತಿಳ್ಕೊಂಡು ಯೋಚನೆ ಮಾಡಿ ತಿಳ್ಕೊಂಡಿದ್ದ ಅವರು ಅದನ್ನೇ ಹೇಳಿದರು. ತಕ್ಷಣ ಏನಾಯ್ತಾಗ ಗಟ್ಟಿ ಆಯಿತು, ಕರೆಕ್ಟ್ ಅಂದ್ಕೊಂಡಿದ್ದು ಸರಿ ಹೋಯಿತು ಅಂತ ಹೇಳ್ಕೊಂಡು. ಅದಕ್ಕೆ ಜ್ಞಾನಾಭಿವೃದ್ಧಿ ಅಂದರೆ ಹಾಗೆ. ಅಭಿವೃದ್ಧಿಯಲ್ಲಿ ಅನೇಕ ಮುಖ. ಹೆಚ್ಚಾಗೋದು ಅಭಿವೃದ್ಧಿ, ತಿಳಿದು ಗಟ್ಟಿಯಾಗೋದು ಅಭಿವೃದ್ಧಿನೇ. ಮತ್ತೆ ಅರ್ಥ ದಾರ್ಢ್ಯ ಅಂತ ಕರೀತೆ. ದಾರ್ಢ್ಯ ಕೂಡ ಪ್ರಯೋಜನವೇ. ಕೃಷ್ಣಂ ಪ್ರಣೇಮುಹು ತಥಾಪಿ ತತ್ ಪ್ರಮಾಣಾನಾಂ ಬಹುತ್ವಾದ್ಯತ್ರ ಸಂಶಯಾ ಯುಕ್ತಿ ಮಾತ್ರಾತ್ತೇಪಿ ರುದ್ರವಾಕ್ಯಾತ್ ಅಪಗತಾಸ್ತದಾ. ಯಾವುದೋ ಕಾರಣದಿಂದ ಅನೇಕ ಪ್ರಮಾಣಗಳು ತುಂಬ ಸಂಖ್ಯೆ, ಅನಂತ ವೈ ವೇದ. ಎಲ್ಲೋ ಒಂದು ಕಡೆ ಡೌಟ್ ಬಂದಿತ್ತು, ಅದೆಲ್ಲ ಪರಿಹಾರ ಆಗೋಯ್ತು. ಆ ಡೌಟ್ ಎಂಥ ಡೌಟ್ ಅದು? ತತ್ವ ಕೆಡಿಸೋ ಡೌಟ್ ಅಲ್ಲ, ಆನಂದ ವೃತ್ತಿಗೆ ಕಾರಣ ಆಗೋ ಡೌಟ್ ಅದು. ತಿಳ್ಕೊಂಡು ಏನಾಗುತ್ತೆ, ಅದರಿಂದ ಹೆಚ್ಚು ಖುಷಿಯಾಗುತ್ತೆ. ಈ ವಿಷಯ ಅರ್ಥ ಆಗಲಿಲ್ಲ, ಅರ್ಥ ಭಾರಿ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಗೊತ್ತಾಯ್ತು? ಅಂಥ ವಿಷಯ ಎಲ್ಲ ಕ್ಲಿಯರ್ ಆಗ್ತಾ ಶುರುವಾಯಿತು. ಸಂಶಯ ಅಂದರೆ ಏನರ್ಥ? ಪ್ರಮಾಣಗಳ ಸಂಶಯ ಅಲ್ಲ, ಅರ್ಥ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಶಯ. ನಮಗೆ ನಿಶ್ಚಯ ಗೊತ್ತು ಅರ್ಥ ಹೇಗೆ ಮಾಡಬೇಕು. ದೇವರು ಸರ್ವೋತ್ತಮ ಅಂತ ಎಲ್ಲ ವಾಕ್ಯಕ್ಕೆ ಅದು ಒಂದೇ ಅರ್ಥ, ಬೇರೆ ಇಲ್ಲಲ್ಲ. ಹೇಗೆ ಅಂತ ತೋರಿಸ್ಬೇಕಲ್ಲ. ಆಗದೇ ಇದ್ದದ್ದು ಅವ್ರಿಗೆ ಗೊತ್ತಾಯ್ತು. ಈಗ ಯಾಕೆ ದೊಡ್ಡವ್ರು ಮಾತಾಡ್ತಿದ್ದಾರೆ, ಒಬ್ಬರು ರುದ್ರದೇವರು ಮಾತಾಡ್ತಿದ್ದಾರೆ, ಕೃಷ್ಣ ಉತ್ತರ ಕೊಡ್ತಿದ್ದಾರೆ ಅಂದರೆ ಆ ಲೆವೆಲ್ ಏನೇನಾಯ್ತು ಅವ್ರಿಗೀಗ? ಒಳ್ಳೆ ಎನ್ಲೈಟನ್ಮೆಂಟ್ ಸಿಕ್ಕಾಗಾಯ್ತು. ತಥಾಪಿ ತತ್ ಪ್ರಮಾಣಾನಾಂ ಬಹುತ್ವಾದ್ಯತ್ರ ಸಂಶಯಾ ಯುಕ್ತಿ ಮಾತ್ರ ತೇಪಿ ರುದ್ರವಾಕ್ಯಾದಪಗತಾಸ್ತದಾ. ವೇದಗಳು ಅನಂತ ಅಂತ ಹೇಳಿದಾಗಲೇ ನಮಗೆ ಅರ್ಥ ಆಗಲ್ಲ. ಅದು ಓದೋದಿಲ್ಲ ಅಂದರೆ ಅರ್ಥ ಆಗೋದಿಲ್ಲ. ದೇವತೆಗಳಿಗೆ ಗೊತ್ತಾ ಅನಂತ ವೇದಗಳು ಅಂತ ಅವರಿಗೆ ಗೊತ್ತಾಗುತ್ತೆ. ಗೊತ್ತಾ? ಎಲ್ಲ ವೇದ ಎಲ್ಲ ದೇವತೆಗಳು ಓದೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಯಾಕೆ? ಅದು ಪೂರ್ತಿ ಅನಂತ ವೇದ ಬ್ರಹ್ಮವಾಯುಗಳು, ಆಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಅದೇ ಓದಿದ್ರು ಅರ್ಥದ ಕ್ವಾಲಿಟಿ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಈಗ ಅನಂತ ವೇದನೂ ಓದ್ಬೋದು. ಇವರು ತಿಳಿಯೋ ಅರ್ಥ ಬಿಟ್ಟು ಸಹ ಒಂದು ಅರ್ಥ ತಿಳ್ಕೊಳ್ಳೋದು ಬೇರೆ, 100 ಅರ್ಥ ತಿಳ್ಕೊಳ್ಳೋದು ಬೇರೆ. ಹಾಗೆ ಆ ಅರ್ಥದ ವ್ಯತ್ಯಾಸ ಇದೆ. ಅದೇ ಶಾಖೆನೂ ನಮಗೆಲ್ಲ ಶಾಖೆಗಳು, ಅವರಿಗೆ ಶಾಖೆ ಬೇಕಿಲ್ಲ. ಬಟ್ ನಮ್ಮ ಕ್ರಮ ಗೊತ್ತವರಿಗೆ, ನಮ್ಮ ಶಾಖೆಗಳು ಹೇಗಂತ ಗೊತ್ತವರಿಗೆ. ಅದರಲ್ಲೂ ಅವರಿಗೆ ಆಗದೇ ಇರೋದು ಕೆಲವಿದೆ.
ಹೊಂದಿಕೊಳ್ಳೋಕ್ಕಾಗಬೇಕಾಗುತ್ತೆ. ಇದು ವಿಶೇಷ ಅರ್ಥ ತಿಳ್ಕೊಬೋದು ಅಪೇಕ್ಷೆ ಇರುತ್ತೆ, ಇಲ್ಲಿ ತಿಳಿಯುತ್ತೆ. 100 ಅಂತ ಹೇಳಿದ್ದಾರೆ ವಿಷ್ಣುಸಹಸ್ರ. ಹೇಗೆ 100 ಅಷ್ಟು ಕೂತು ಈ ಸಂಶಯ 100 ಇದೆಯಲ್ಲ ಸಂಶಯ ಅಲ್ಲ, ಗೊತ್ತಾಯ್ತಾ? ಸಂಶಯ 2 ವಿಧ. ತತ್ವದಲ್ಲೇ ಸಂಶಯ ಬರೋದು ಬೇರೆ, ಹೊಂದಾಣಿಕೆಯಲ್ಲಿ ಸಂಶಯ ಬರೋದು ಬೇರೆ. 100 ಅರ್ಥ ಹೇಗೆ ಆಚಾರ್ಯ ಹೇಳಿದ ಅಷ್ಟೇ ಗೊತ್ತಾಗ್ಬಿಟ್ಟು 100 ಅರ್ಥ ಈ ಪ್ರಮಾಣ ಕೊಟ್ಟು ಹೇಳಿದ್ರು ಇರೋದು ಗ್ಯಾರಂಟಿ, ಹೇಗೆ ತೋರಿಸ್ಬೇಕಲ್ಲ ಅದು ಆ ಬಗ್ಗೆ ಆ ಸಂಶಯ ಹೊರಟೋಯ್ತು. ತತ ಕೃಷ್ಣ ಸುತವರಂ ತ್ವತ್ತ ಆದಾಸ್ಯ ಇತ್ಯಜಃ ಯದುಕ್ತ ವಾಂಛಿತಂ ಪೂರ್ವಂ ಸತ್ಯಂ ಕರ್ತುಂ ತದಬ್ರವೀತ್. ಆಗ ಕೃಷ್ಣ ಬರೀ ಕೈಲಾಸ ಹತ್ರ ಬರ್ತೇನೆ ಸ್ತೋತ್ರ ಮಾಡ್ತೇನೆ ಅಂತ ಹೇಳಿದ್ದಿಲ್ಲ, ಮಕ್ಕಳನ್ನ ಕೇಳಕ್ಕೆ ಬರ್ತೇನೆ ಅಂತ ಬೇರೆ ಹೇಳಿದ್ದ. ಸುತವರಂ ಶ್ರೇಷ್ಠ ಮಗನನ್ನು ಕೇಳೋದಕ್ಕೆ ಬಂದಿದ್ದ. ಆದ್ದರಿಂದ ಹೇಳ್ತಾನೆ, ನನಗೆ ಮಗು ಬೇಕು, ಒಬ್ಬ ಬಹಳ ಪ್ರಧಾನವಾದ ಒಬ್ಬ ಮಗ ಬೇಕು ಅಂತ ಕೃಷ್ಣ ಕೇಳಿಕೊಂಡ. ಏನಂತ ಪುತ್ರಂ ದೇಹೀತಿ. ಆಕೆ ಇಂದ್ರಸೇನ ಏನಂತ ಕೇಳಿದ್ಲು, ಪತಿನ್ ದೇಹಿ ಅಂತೇಳಿ. ಇದು ಕೇಳ್ತಿರೋದೇನು, ಪುತ್ರನ್ ದೇಹಿ ಕೃಷ್ಣ ಕೇಳ್ತಿರೋದು. ಪುತ್ರಂ ದೇಹೀತಿ ಸೋಪ್ಯಾಹ ಪೂರ್ವಮೇವ ಸುತಸ್ತವ ಜಾತಃ ಪ್ರದ್ಯುಮ್ನ ನಾಮಾಯ ಸಹ ಮದ್ದತ್ತಃ ಪ್ರವಾದತಃ. ರುದ್ರದೇವರು ಉತ್ತರ ಕೊಟ್ಟರು. ಏನಂತ, ನಾನೇನು ಹೊಸ ಉತ್ತರ ಕೊಡಬೇಕೇನು? ಪ್ರದ್ಯುಮ್ನ ಕೃಷ್ಣ ಎಷ್ಟು ಮಕ್ಕಳಿದ್ದಾರೆ ಈಗಾಗಲೇ, ಪ್ರದ್ಯುಮ್ನ ಅಂತಿದ್ದಾನಲ್ಲ, ಇನ್ಮೇಲೆ ಲೋಕಕ್ಕೆ ಈ ರೀತಿ ಭಾವನೆ ಬಂದು ಹೋಗಲಿ. ಏನಂತ ಭಾವನೆ ಬರಲಿ? ರುದ್ರದೇವರು ಕೊಟ್ಟಿದ್ದಕ್ಕೆ ಹುಟ್ಟೋರು ತಿಳ್ಕೊಂಬಿಡಲಿ ಅಷ್ಟೇ. ಹೊತ್ತು ನಾನೇನು ಬೇರೆ ಕೊಡೋದಿಲ್ಲ, ನಿನ್ನ ಮಗ ಪ್ರದ್ಯುಮ್ನ ಇದ್ದಾನಲ್ಲ ಆತ ನನ್ನಿಂದ ಹುಟ್ಟಿದವನು ಅಂತ ತಿಳ್ಕೊಂಬಿಡಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಅಸುರಮೋಹನೂ ಆಯಿತು, ವಸ್ತುಸ್ಥಿತಿಯೂ ಆಯಿತು. ಇದು ಅಸುರಮೋಹನಲ್ಲಿ ಬೇರೆ ಕಾರಣನೇ ಬೇಡ. ಇಷ್ಟು ಜನ ಮಕ್ಕಳಿದ್ದು ಮಗನ ಕೊಡು ಅಂತ ಹೇಳಿದರೆ ಅವ್ರು ಹುಟ್ಟಿದ್ದು ಬೇರೆ ಅಲ್ಲ, ಇರೋ ಮಗನೇ. ಇಷ್ಟೆಲ್ಲ ಮಾಡಿ ಕೂಡ ಆಗಿದ್ದೇನೋ, ಹೊಸ ಮಗ ಏನೂ ಹುಟ್ಟಲಿಲ್ಲ. ಯಾರು ಹುಟ್ಟಿ? ಪ್ರದ್ಯುಮ್ನೇ ಹುಟ್ಟಿದ್ದು. ಮದ್ದತ್ತಃ ಪ್ರವಾದತಃ. ಪ್ರವಾದ ಪುರಾ ದಗ್ಧೋ ಮಯಾ ಕಾಮಃ ತದಾ ಯಾಚತ ಮಾಂ ರತಿಃ ದೇಹಿ ಕಾಂತಂ ಮಮೇತ್ತೇವ ತದಾತಾಮಹಮಬ್ರುವಂ. ಇದೊಂದು ಲಿಂಕ್ ಬೇರೆ, ಇನ್ನೊಂದು ಲಿಂಕ್ ಇದೆ ಇದಕ್ಕೆ. ಪುರಾ ದಗ್ಧ ಮಯಾ ಕಾಮಃ, ಹಿಂದೆ ನಾನು ಕಾಮನನ್ನು ಸುಟ್ಟಾಕಿದೆ. ತದಾ ಅಯಾಚತ ಮಾಂ ರತಿಃ, ಆಗ ರತಿ ನಾನು ಕೇಳಿಕೊಂಡು. ಕಾಮ ಸುಟ್ಟೋದ ಅಂದರು, ಸತ್ತೋದ ಅಂತ ಹೇಳಲಿಲ್ಲ. ಸ್ವಾರಸ್ಯ. ಸುಟ್ಟೋದ ಅಂದ್ರೇನು? ದೇಹ ಸುಟ್ಟೋಯ್ತು. ಕಾಮನ ದೇಹ ಜೀವ ಇದೆ, ದೊಡ್ಡ ಜೀವನಿತ್ಯತ್ವಕ್ಕೆ ಒಳ್ಳೆ ದೃಷ್ಟಾಂತ. ದೇಹ ಸುಟ್ಟೋಯ್ತು, ಜೀವ ಇದೆ. ಅನಂಗ ಅಂತ ಇದ್ದಾಗ. ಅನಂಗ ಅಂದ್ರೇನು? ದೇಹರಹಿತನಾದವನು. ಯಾವ ದೇಹರಹಿತ? ಉಳಿದವ್ರಿಗೆ ಕಾಣ್ತಕ್ಕಂಥ ದೇಹ ಇಲ್ಲೇ ಆಗ. ಆ ರತಿ ಹೆಂಡ್ತಿಯಲ್ಲ ಆಕೀಗ, ಗಂಡ ಅನಂಗ ಆಗಿಬಿಟ್ಟಿದ್ದಾನೆ, ಮತ್ತೆ ನಾನು ಸಿಗಬೇಕು ಅಂತ ಕೇಳಿಕೊಂಡ್ರು. ಆಗ ಹೇಳಿದರು, ಇದು ಹೇಳಿದ್ದೆ ನಾನು, ಇದನ್ನು ಇವತ್ತಿನಿಂದ ಅದು ಮತ್ತೆ ಕಾಣ್ತಾನೆ ಅಂತ ಹೇಳಿದರು. ಹಾಂ, ಬಾಣಾಸುರನದಲ್ಲ ಇದು, ಬಾಣಾಸುರನದಲ್ಲ. ಉತ್ಪತ್ಸ್ಯತೆ ವಾಸುದೇವಾತ್ ಪುರಾ ದಗ್ಧೋ ಮಯಾ ಕಾಮಃ ತದಾ ಅಯಾಚತ ಮಾಂ ರತಿಃ ದೇಹಿ ಕಾಂತಂ ಮಮೇತ್ತೇವ ತದಾತಾಮಹಮಬ್ರುವಂ. ಏನಂತ? ರತಿ ಸ್ತ್ರೀಲಿಂಗ ಬರುತ್ತೆ. ಹೌದು, ರತಿ ಹೆಂಗಸ್ತಾನೆ ಆಕೆ ಅಲ್ಲ. ರತಿ ಶಬ್ದನೇ ಸ್ತ್ರೀಲಿಂಗ ಶಬ್ದ. ಸಾಮಾನ್ಯವಾಗಿ ತಿಕಾರ ಅಂತ ಶಬ್ದಗಳೆಲ್ಲ ಸ್ತ್ರೀಲಿಂಗ ಶಬ್ದಗಳೇ. ಕೆಲವು ಎಕ್ಸೆಪ್ಷನ್ ಇರುತ್ತೆ, ಬಿಟ್ಟುಬಿಟ್ರೆ ಉಳಿದೇನಾಗಿರುತ್ತದು ಇಕಾರ ಅಂತ ಶಬ್ದಗಳಲ್ಲಿ. ವಿಸರ್ಗ ಎರಡಕ್ಕೂ ಇದೆ, ವಿಸರ್ಗ ಎರಡಕ್ಕೂ ಇರ್ಬೋದು. ಸ್ತ್ರೀಲಿಂಗ ಇರಬಾರ್ದು ಅಂತೇನಿಲ್ವಲ್ಲ. ಮತಿ, ಧೃತಿ ಎಲ್ಲ ಸ್ತ್ರೀಲಿಂಗ ಶಬ್ದಗಳೇ, ಗೊತ್ತಾಯ್ತಾ? ಇವೆಲ್ಲ ಸ್ತ್ರೀಲಿಂಗ ಶಬ್ದಗಳು. ಉತ್ಪತ್ಸ್ಯತೆ ವಾಸುದೇವಾತ್ ತದಾ ತಂ ಪತಿಮಾಪ್ಸಸಿ. ಯಾವಾಗ ಕೃಷ್ಣ ಮಗನಾಗಿ ಪ್ರದ್ಯುಮ್ನ ಹುಟ್ಟುತ್ತಾನಲ್ಲ, ಆಗ ದಿನ ಗಂಡ ಸಿಗ್ತಾನೆ ಅಂತ ಹೇಳಿದ್ರು. ಆತ್ಮೆ ಇತ್ಯಥೋಸೌ ಮಯಾ ದತ್ತಃ ಇವದೇವ ತ್ವದಾಜ್ಞೆಯ. ನಾನು ರತಿ ಕೊಟ್ಟ ನಿಜವಾಗಲೂ ಉಪಯೋಗ ಆಗಿದ್ದು ರತಿಗೆ, ಇದು ಕೃಷ್ಣನಿಗೇನೂ ಅಲ್ಲ. ಆಗ ಸಂಭವನೆ ಇಲ್ಲ. ಈ ನೆಪದಿಂದ ಏನಾಯ್ತು, ಈಗ ರತಿಗೆ ಪ್ರದ್ಯುಮ್ನ ಸಿಕ್ಕಾಗಾಯಿತು. ತದಾಜ್ಞೆಯ ದಾಸೋಸ್ಮಿ ತವ ದೇವೇಶ ಪಾಹಿ ಮಾಂ ಶರಣಾಗತಂ ಇತ್ಯುಕ್ತ ಅಭಿಪ್ರಣಮ್ಯೇನಂ ಪುನರಾಹ ಸುರಾನ್ಹರಃ. ದಾಸೋಸ್ಮಿ ತವ ದೇವೇಶ. ದೇವೇಶ ಕೃಷ್ಣ, ನಾನು ನಿನ್ನ ದಾಸ. ಪಾಹಿ ಮಾಂ ಶರಣಾಗತಂ, ಶರಣು ಬಂದಿದ್ದೇನೆ, ನನ್ನನ್ನು ಕಾಪಾಡು. ಇತ್ಯುಕ್ತ ಅಭಿಪ್ರಣಮ್ಯೇನಂ ಪುನರಾಹ ಸುರಾನ್ಹರಃ. ಹೀಗೆ ಮತ್ತೆ ದೇವತೆಗಳಿಗೆ ಅಡ್ರೆಸ್ ಮಾಡ್ತಾರೆ ರುದ್ರದೇವರು. ಸುರಾನ್ ಹರಹ ಪುನಃ ಆಹ. ದೇವತೆಗಳನ್ನು ಕುರಿತು ರುದ್ರದೇವರು ಮತ್ತೆ ಮಾತಾಡ್ತಾರೆ. ಯದರ್ಥಮೇಶ ಆಯಾತಃ ಕೇಶವ ಶೃಣುತಾಮರಾಹ ಯೋಸುರೋ ವಕ್ರನಾಮಾಸೀತ್ ಅವಧ್ಯೋ ಬ್ರಹ್ಮಣೋ ವರಾತ್ ತದಾ ಜಾತಾದ್ ವಾಸುದೇವ ಪುತ್ರಾತ್ ಕಾಮಾದೃತೆ ಕ್ವಚಿತ್ ತಂ ಹಂತುಮೇವ ಪುತ್ರಂ ಸ್ವಂ ಪ್ರದ್ಯುಮ್ನ ಮುದರೇ ಅರ್ಪ್ಯ ಚ ಆಯಾತ ಇಹ ತಂಚಾಪಿ ದದಾಹ ಸೋದರಾತ್ ಸುತಂ ನಿಸ್ಸಾರಯಿತ್ವಾ ಕಕ್ಷಂಚ ದಗ್ಧಂ ಪಶ್ಯತ ದೇವತಾಃ
ಜ್ವಾಲಾಮಾಲಾ ಕರೋಲೇನ ಸ್ವತೇಜೋ ವರ್ಧಿತೇನ ಚ ಪ್ರದ್ಯುಮ್ನೇನೈವ ತಂ ದೈತ್ಯಂ ದಗ್ಧ್ವಾ ವನಸಮನ್ವಿತಂ. ಈ ಒಂದು ಕಥೆ ಹೇಳ್ತಾರೆ ಅವರಿಗೆ. ಕೃಷ್ಣ ಯಾತಕ್ಕೆ ಬಂದಿದ್ದಾನೆ ಗೊತ್ತಾ? ಒಂದು ವಿಶೇಷ ಕಾರ್ಯಕ್ಕೋಸ್ಕರ ಬಂದಿದ್ದಾನೆ. ಅದು ನಡೆದೋಯ್ತು ಈಗ ಅಂತ ಹೇಳ್ಬಿಟ್ಟು. ಏನದು? ಒಬ್ಬ ವಕ್ರ ಅಂತ ಒಬ್ಬ ರಾಕ್ಷಸ ಇದ್ದ. ಯಥರ್ಥಮೇವ ಆಯಾತಃ ಕೇಶವ ಶೃಣುತ ಅಮರಾಹ ಶೃಣುತಾಮಲ ಸತ್ಯವಚಂ ಪರಮಂ ಇದ್ದ ಹಾಗೆ. ಯೋ ಅಸುರ ವಕ್ರನಾಮ ಆಸೀತ್. ವಕ್ರಾಸುರ ಅಂತ ಒಬ್ಬ ಇದ್ದ. ವಕ್ರಾಸುರ, ವೃಕಾಸುರ, ಅನೇಕ ಟೈಪು. ಹಿಂದೆ ಅರ್ಜುನ ಬಂದ ಮೂಕಾಸುರ. ಹಾಗೆ ಅವಧ್ಯ ಬ್ರಹ್ಮಣೋ ವರ. ಅವನಿಗೆ ಬ್ರಹ್ಮದೇವರ ವರ ಇತ್ತು. ಏನಂತ? ತದಾ ಜಾತಾತ್ ವಾಸುದೇವ ಪುತ್ರಾತ್ ಕಾಮಾದೃತೆ ಕ್ವಚಿತ್. ಆಗತಾನೆ ಹುಟ್ಟತಕ್ಕಂಥ ಕೃಷ್ಣನ ಮಗನ ಹೊರತು ಬೇರೆ ಯಾರಿಂದನೂ ಸಾವಿಲ್ಲ. ಬ್ರಹ್ಮದೇವ್ರ ವರ ಇರೋರನ್ನ ಕೊಲ್ಲಕ್ಕೆ ಸಾಧ್ಯನಾ ಅಂತ ಹೇಳಿದರೆ ಆ ಕಂಡೀಷನ್ ಹಾಕಿದರೆ ಸಾಧ್ಯ. ಏನು ಕಂಡೀಷನ್ ಅದು? ಆಗತಾನೆ ಹುಟ್ಟತಕ್ಕಂಥ ಕೃಷ್ಣನ ಮಗನಿಂದ ಅವನು ಸಾಯಬೇಕು ಅಂತೇಳಿ. ಕೃಷ್ಣ ಅದಕ್ಕೆ ಈಗ ಬಂದ. ಏನಾಯ್ತು ಈಗ? ಕ್ವಚಿತ್ ತಂಭಂತುಮೇವ ಪುತ್ರಂ ಸ್ವಂ ಪ್ರದ್ಯುಮ್ನ ಮುದರೇರ್ಪೇಚ. ಅವ್ರ ರಾಕ್ಷಸ ಸಂಹಾರ ಮಾಡಬೇಕಾಗಿತ್ತು. ಕೃಷ್ಣ ಬರ್ತಾ ಏನು ಮಾಡ್ಕೊಂಡು ಬಂದ? ಪ್ರದ್ಯುಮ್ನ ಒಳಗಿಟ್ಕೊಂಡು ಬಂದ. ಪ್ರದ್ಯುಮ್ನ ಇಟ್ಕೋಬೇಕಾದ್ರೆ ಒಳಗಿಟ್ಕೊಂಡು ಬಂದ. ಜೋಬಲ್ಲಿ ಇಟ್ಕೊಂಡು ಬಂದು ತೆಗೆದು ತೋರಿಸ್ತಾರೆ. ಹಾಗೋ ಹಾಗೆ ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಅದು ತೋರಿಸ್ತಾ ಇಟ್ಕೊಂಡು ಬಂದಿದ್ದಾನೆ. ಕೃಷ್ಣನ ಹೊಟ್ಟೆ ಹಿಡಿಸ್ತಾ ಅಂತ ಕೇಳಿದರೆ ಕೃಷ್ಣನ ಹೊಟ್ಟೆ ಅದು. ಉದರಂ ಚಿಂತೆ ಮೀಶಸ್ಯ ತನುತ್ತೇ ಪಖಿಲಂ ಭರಂ. ಯಾರ್ದ ಹೊಟ್ಟೆಯಲ್ಲ ಆದರೆ ಅದು ಸಾಧ್ಯ ಇಲ್ಲ. ಉದರೇ ಅರ್ಪೇಚ ಆಯಾತೈಹ ತಂಚಾಪಿ ದದಾಹ ಸೋದರಾತ್ ಸುತಂ ನಿಸ್ಸಾರಯಿತ್ವಾ ಕಕ್ಷಂಚ ದಗ್ಧಂ ಪಶ್ಯತೆ ದೇವತಾ. ನೋಡಿ ಏನಾಯ್ತು ಗೊತ್ತಾ? ಈಗ ಬಂದ ಮಗು ಹುಟ್ಟಿದ. ಈಗ ಅಂತಷ್ಟು ಮಗು ಹುಟ್ಟಿಬಿಟ್ಟ. ಗೊತ್ತಾಯ್ತು? ಈಗಲೇ ಪ್ರತಿಮೆ ಹುಟ್ಟಿ ಆಯ್ತು. ಈಗ ಅದು ಉದರಾತ್ ಸುತಂ ನಿಸ್ಸಾರಯಿತ್ವ. ಹುಟ್ಟೋದಲ್ಲ, ಒಳಗಿಂದ ತೆಗೆದು ಹೊರಗಿಟ್ಟ ಅಷ್ಟೇ. ಕಕ್ಷಂಚ ದಗ್ಧಂ ಪಶ್ಯತ ದೇವತಾ. ಕಕ್ಷ ಅಂದರೆ ಪೊದೆ, ದೊಡ್ಡ ಪೊದೆ ಒಂದು ಸುಟ್ಟೋಯ್ತು ನೋಡಿದರೆ ಹೇಗೆ ಅಂತ ಕೇಳ್ತಾರೆ. ಈ ಮಾತು ನಡೀತಿರ್ಬೇಕಾದ್ರೆ ದೊಡ್ಡ ಪೊದೆ ಬೆಂಕಿ ಹೆಚ್ಚಿ ಸುಟ್ಟೋಗ್ಬಿಡುತ್ತೆ ತಕ್ಷಣ. ಅದೇನು ಗೊತ್ತಾ? ವಕ್ರಾಸುರ ರಾಕ್ಷಸ ಅಲ್ಲಿ ಕೂತಿದ್ದ, ಅರ್ಜುನ ಕೊಂದ. ಅದು ಕೊಲ್ಲೋದನ್ನು ಆ ರೀತಿ ಕಾಣಿಸ್ತೀನಿ ನಿಮಗೆ ಅಷ್ಟೇ ಹೊರತು ಬ್ರಹ್ಮದೇವರ ಸತ್ಯ ಆಯಿತು ಅಂತ ಹೇಳ್ತಾರೆ. ಜ್ವಾಲಾಮಾಲಾ ಕರಾಲೇನ. ಹೇಗಿತ್ತದು? ಜ್ವಾಲಾಮಾಲ, ಜ್ವಾಲೆಗಳ ಮಾಲೆಗಳಿಂದ ಕರಾಳವಾದ ಅಗ್ನಿ ಅದು. ಸ್ವತೇಜೋ ವರ್ಧಿತೇನ ಚ ಪ್ರದ್ಯುಮ್ನೇನ. ಅದು ಬೆಂಕಿ. ಅರ್ಜುನ ಈತನ ತೇಜಸ್ಸಿನಿಂದಾಗಿ ಭಾರಿ ಬೆಳೀತು. ಜೊತೆಗೆ ಕೃಷ್ಣ ಸ್ವತೇಜಸ್ವ ಅಂದರೆ ವಿಷ್ಣು. ಕೃಷ್ಣನ ತೇಜಸ್ಸಿನಿಂದಲೂ ಭಾರಿ ಬೆಳೆದು ಬಿಟ್ಟು ದೈತ್ಯನ ಸುಟ್ಟಾಕಿಬಿಡ್ತು. ಪಂ ದೈತ್ಯಂ ದಗ್ಧ್ವಾ ವನ ಸಮನ್ವಿತಂ. ಕಾಡಿನ ಸಮೇತ ಪೊದೆಯಲ್ಲಿ ಕೂತಿದ್ನಲ್ಲ ಅದರ ಸಮೇತ ಸುಟ್ಟೋಗ್ಬಿಟ್ಟು. ಪುನಶ್ಚ ಸೋದರೇ ಪುತ್ರಂ ಸ್ಥಾಪಯಾಮಾಸ ಕೇಶವ. ಮತ್ತೆ ತೊಗೊಂಡು ಹೊಡಿ ಇಟ್ಕೊಂಡ. ಮತ್ತೆ ಪಾಕೆಟ್ ತೊಗೊಂಡು ಹೊರಗೆ ತೊಗೊಂಡು ಮಾಡ್ತೀವಲ್ಲ ಅಷ್ಟು ಸುಲಭವಾಗಿ ಕೃಷ್ಣ ಮಾಡ್ತಾಯಿದ್ದಾರೆ. ಪುನಶ್ಚ ಅದೆಲ್ಲ ನೆನ್ಪು ಮಾಡ್ಕೋಬೇಕಾಗ. ನಾವು ಜೇಬು ಮತ್ತೆ ಇಟ್ಟು ಮತ್ತೆ ಒಳಗೆ ಹಾಕೋತೀವಲ್ಲ, ಆಗ ಕೃಷ್ಣ ಹೀಗೆ ಮಗನ ಮಾಡಿದ್ದ. ನಾವು ಇದನ್ನು ಮಾಡೋದಕ್ಕೆ ಪದ್ಧತಿ ಆಗುತ್ತೆ. ಕೆಳಗೆ ಬಿದ್ದು ಹೋಗುತ್ತೆ ಎಷ್ಟೋ ಸಲ. ಅವೆಲ್ಲ ಆಗ್ತಿರ್ತಾರೆ. ಮತ್ತೆ ಏನೋ ಮಾಡ್ತಿರ್ತಾರೆ. ಅದನ್ನ ಇದೆಲ್ಲ ಅದಕ್ಕೆ ಮಕ್ಕಳ ಆಡಿಸುವಾಗ ಅದಕ್ಕೆ ಹೇಳಿದ್ದಾರೆ ಅಂದರೆ ಇಂಥ ಪ್ರಸಂಗ ಎಲ್ಲ ಕೇಳಿದರೆ ಜ್ಞಾಪಕ ಬರುತ್ತಾಗ ಯಾವುದೋ ಪ್ರಸಂಗದಲ್ಲಿ ಹೀಗಾಯಿತು ಅಂತೇಳಿ. ಕೇಶವ ಸಜ್ಜೋಗರ್ಭಂ ಪುನಸ್ತಂಚ ರುಗ್ಮಿಣ್ಯಾಂ ಜನ ಇಷ್ಟಿದೆ. ಮತ್ತೆ ಹೋಗ್ತಾನೀಗ, ಮತ್ತೆ ಹೋಗಿ ನೋವು ಮುಟ್ತಾನತ್ತೀಗ. ಇದು ಹುಟ್ಟು ಎಷ್ಟು ಸತ್ತು ಆಗಲೇ ಮೊದಲೇ ಒಂದು ಸತ್ತು ಹುಟ್ಟಿಸಿದ್ದ ಜರಾಸಂಧ ಬಂದಾಗ. ಮತ್ತೆ ಒಳಗಿಟ್ಕೊಂಡಿದ್ದ. ಮತ್ತೆ ಮತ್ತೆ ಮಾಡ್ತಾನೇ ಇದ್ದ. ರುಕ್ಮಿಣಿ ಆಮೇಲೆ ಮಗನಾಗಿ ಹುಟ್ಟಿದ್ದಾನೆ ಪ್ರದ್ಯುಮ್ನಾಗಿ. ಹೀಗೆ ಬಂದ, ಹೀಗೆ ಮಾಡಿ ಮತ್ತೆ ಇಡ್ತಿದ್ದಾನೆ. ಇದೆಲ್ಲ ಮಾಡಲಿಕ್ಕೆ ದೇವರಿಗೆ ಸಾಧ್ಯ, ಬೇರೆಯವರಿಗೆಲ್ಲ ಅಲ್ಲ. ಜನ ಇಷ್ಯತಿ ಸ್ವಾತಂತ್ರ್ಯೇಣ ಪೂರ್ವವತ್ ಕ್ಷಣ ಮಾತ್ರೇಣ ಯುವಾಚ ಸ ಭವಿಷ್ಯತಿ. ಅಲ್ಲಿ ರುಕ್ಮಿಣಿ ಹತ್ರ ಹೋಗ್ತಾನೆ, ಇನ್ಸ್ಟೆಂಟ್ ಗರ್ಭ, ಇನ್ಸ್ಟೆಂಟ್ ಹುಟ್ಟುತ್ತಾನೆ. ಮತ್ತು ಇನ್ಸ್ಟೆಂಟ್ ಇಟ್ಟು ಹತ್ರ ಆಗಿರ್ತಾನೆ. ಮತ್ತೆ ಅಲ್ಲಿ ಹೋಗಿ ಉಳಿದವ್ರು ಏನು ಗೊತ್ತುಕೊಡಾಗಲ್ಲ ಯಾವುದೂ ಕೂಡ. ಇದು ಅದೇ ಹಾಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಡೆದಿದ್ದು ವಿಷಯ ಅಸುರಮೋಹನಕ್ಕೋಸ್ಕರ ನಡೆದ ಸ್ಪೆಷಲ್ ಪ್ರಸಂಗ ಇದು, ಉಳಿದಂತೆ ಅಲ್ಲ. ಈ ಪ್ರಸಂಗ ಯುನಿಕ್ಕಿದು. ಇಂಥ ಪ್ರಸಂಗ ಮತ್ತೆ ತೋರಿಸಿಲ್ಲ. ಒಂದೊಂದು ಪ್ರಸಂಗನೂ ಯುನಿಕ್ ಆಗಿರುತ್ತೆ. ಆ ಪ್ರಸಂಗ ಅಲ್ಲಿಗೇನೆ, ಆ ಥರ ಮತ್ತೊಂದು ತರಲಿಕ್ಕೆ ಹೋಗೋದಿಲ್ಲ. ಪೂರ್ವವತ್ ಕ್ಷಣ ಮಾತ್ರೇಣ ಯುವಾಸ ಚ ಭವಿಷ್ಯತಿ ದೃಷ್ಟಮೇತನ್ನಾರರಾಧ್ಯೈ ಮುನಿಭಿ ಸರ್ವಮೇವ ಚ. ಮುನಿಗಳು ಜ್ಞಾನಿಗಳಲ್ಲಿದ್ದಾರೆ, ಅವರೆಲ್ಲ ಕಂಡುಬಿಟ್ಟಿದ್ದಾರೆ ವಿಷಯ. ಎಲ್ಲರಿಗೂ ಗೊತ್ತವರಿಗೆ, ಸಾಮಾನ್ಯರಿಗೆ ಗೊತ್ತಿಲ್ಲ ಅಷ್ಟೇ ಹೊರತು ಹುಡುಗರಿಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಏವಂ ಕ್ರೀಡತ್ಯಯಂ ದೇವ ಪೂರ್ಣೈಶ್ವರ್ಯೇಣ ಕೇವಲಂ ಇತ್ಯುಕ್ತೆ ಕೇಶವಂ ನೇಮುಃ ದೇವಾಃ ಶಕ್ರಪುರೋಗಮಾಃ. ಏವಂ ಕ್ರೀಡತೆ ಅಯಂ ದೇವಃ ಪೂರ್ಣೈಶ್ವರ್ಯೇಣ ಕೇವಲಂ ಇತ್ಯುಕ್ತೆ ಕೇಶವಂ ನೇಮುಃ ದೇವಾಃ ಶಕ್ರಪುರೋಗಮಾಃ. ಈ ಕ್ರೀಡೆ ಮಾಡ್ತಾನೆ ವಿಷ್ಣು ಈಗ. ಅದಕ್ಕೆ ದೇವ ಶಬ್ದಕ್ಕೆ ಅರ್ಥನೇ ಅದು. ದಿವು ಕ್ರೀಡಾಯಾಮ ಇರೋದರಿಂದ ದೇವರ ಆಟ ಅಂತ ಹೇಳಿದ್ರು. ದೇವರ ಆಟ ಅಂತ ಹೇಳ್ತಾರೆ. ಹೀಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ಲ ದೇವತೆಗಳೆಲ್ಲ ಪುನಃ
ಕೃಷ್ಣ ಇನ್ನೊಂದು ನಮಸ್ಕಾರ ಸ್ಪೆಷಲಾಗಿ ಹಾಕಿದ್ರು ತಿಳ್ಕೊಂಡಿದ್ದರಿಂದ ಅಲ್ಲಿ ಮತ್ತೆ ವೃತ್ತ ಚೇಂಜ್ ಆಗುತ್ತೆ ಈಗ ನಾಳೆ ಅದು ಏನು ವಿಷಯ ಅಂತ ಮತ್ತೆ ಬದಲಾಯಿಸ್ತಾರೆ.